ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಬ್ಲಾಕ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 11 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡೆಯಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 12th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ನನ್ನ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ಮರಿದೆ ಹೈಪ್ ಕೂಡ ಮಾಡಿ ಕೆಲವೊಂದು ಪಾಯಿಂಟ್ಸ್ ನ ಕೊಟ್ಬಿಡಿ. ನೀವು ಕೂಡ ಈ ಪಾಯಿಂಟ್ಸ್ ನನಗೆ ತುಂಬಾನೇ ಎಂಕರೇಜಿಂಗ್ ಆಗಿರುತ್ತೆ ಒಳ್ಳೆ ಒಳ್ಳೆ ಸೀರೀಸ್ ನ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇರೋದಕ್ಕೆ. ಅಂಡ್ ಇವತ್ತು ನಾನು ಮುಖ್ಯವಾಗಿ ಹಾಯ್ ಹೇಳ್ಬೇಕಾಗಿರೋದು ಅನನ್ಯ ಅವರಿಗೆ, ಕಾರ್ತಿಕ್ ಅವರಿಗೆ, ಹಾಗೂ ನಮ್ಮ ಪುಟ್ಟ ಸಿಸ್ಟರ್ ಆಗಿರುವ ಸಿ ಪೂರ್ಣಿಮಾ ಅವರಿಗೆ, ಮತ್ತೆ ಕನ್ನಡ ಟೈಗರ್ಸ್ ಅನ್ನೋ ಐಡಿಯಿಂದ ನಂದನ್ ಹುಂಟದಿ, ನಿಮ್ಮ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಅಂತ ಗೊತ್ತಿಲ್ಲ, ಐ ಥಿಂಕ್ ಕರೆಕ್ಟ್ ಆಗೇ ಇದೆ ಅಂತ, ಅವರಿಗೆ, ಹಾಗೂ ಯಜ್ನೇಶ್ ಅಂತ ಅನ್ಕೊಳ್ತೀನಿ, ಇದು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಅಂದ್ರೆ ಯಜ್ನೇಶ್ ಅವರಿಗೆ, ಹಾಗೂ ಸಮರ್ಥ್ ಪೂಜಾರಿ ಅವರಿಗೆ, ಅಂಡ್ ಕಾರ್ತಿಕ್ ಅವರಿಗೆ, ಆಮೇಲೆ ಫೈನಲ್ ಆಗಿ ಮೇಕ್ ಓವರ್ ಬೈ ಇಂದು ಅನ್ನೋವರಿಗೆ, ಇವರೆಲ್ಲರಿಗೂ ನನ್ನ ಕಡೆಯಿಂದ ಹಾಯ್. ಹಾಗೆ ಇವತ್ತಿನ ನಿಮ್ಮ ದಿನ ಸಕ್ಸಸ್ಫುಲ್ ಆಗಿರ್ಲಿ, ಹಾಗೆ ಸಂತೋಷವಾಗಿ ದಿನನ ಕಳೀರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ 12ನೇ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಅಂದಾಗೆ ಇನ್ನೊಂದು ವಿಷಯ ಹೇಳ್ಬೇಕು. ಆಲ್ರೆಡಿ ನಾನು ಹೇಳಿರೋ ಹೆಸರಲ್ಲಿ ಕಾರ್ತಿಕ್ ಅನ್ನೋ ಹೆಸರನ್ನ 2 ಸರ್ತಿ ಹೇಳಿದೀನಿ. ಅದಕ್ಕೆ ನೀವು ಕಮೆಂಟ್ ಮಾಡ್ಬಿಡಿ. ಕಾರ್ತಿಕ್ ಅನ್ನೋರು ಇಬ್ರು ಇದಾರೆ, ಬೇರೆ ಬೇರೆಯವ್ರಿಗೆ, ಅವರಿಬ್ಬರಿಗೆ ಕೂಡ ಹಾಯ್. ಓಕೆನಾ, ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ಮ ಹೀರೋ ಅವರ ಹೆಡ್ ಆಫೀಸರ್ ಜಂಗ ಅವರ ಕಸಿನ್ ನ ಕರ್ಕೊಂಡ್ ಬಂದು ಈಗ ವಿಚಾರಣೆ ಮಾಡ್ತಾ ಇದಾರೆ. ನೋಡಕ್ ಮುದ್ದಕ್ ಚೆನ್ನಾಗಿದ್ದಾನಲ್ವಾ ಅಂತ ಹೇಳಿ ವಿಚಾರಣೆ ಸ್ಟಾರ್ಟ್ ಮಾಡಿದ್ರು. ಇದೇ ಟೈಮ್ ಅಲ್ಲಿ ಹಾಸ್ಪಿಟಲ್ ಇರೋ ನಮ್ ಹೀರೋನ ತೋರಿಸ್ತಾರೆ. ಈಗ ತಾನೇ ಸ್ವಲ್ಪ ಹುಷಾರಾಗಿರ್ತಾನೆ. ಅವ್ನ್ ಗೆದ್ದಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದಾನೆ. ಅವಾಗಲ್ಲ ಅವ್ನಿಗೆ ನೆನಪು ಬರೋದು ಬರೀ ರೋಡಲ್ಲಿ ಅನ್ಕೊಳ್ದೆ ನಮ್ ಹೀರೋಯಿನ್ಗೆ ಕಿಸ್ ಮಾಡಿದ್ದು. ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತಾನೆ. ಅದೇ ಟೈಮ್ಗೆ ನಮ್ ಹೀರೋಯಿನ್ ಬೇರೆ ಬರ್ತಾಳ. ನನ್ ಪ್ರಾಣನ ನೀನ್ ಕಾಪಾಡ್ಬಿಟ್ಟೆ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ದವಳು. ಅಷ್ಟೇ ಅಲ್ಲ, ಇವಳು ಇವಾಗ ಹಾಸ್ಪಿಟಲ್ ಹೇಳ್ತಾನೆ ಇದ್ದಾಳೆ. ಇದ್ರೂನು ಜಂಗ್ ಹಿಂದ್ಗಡೆ ಮತ್ತೆ ಆ ಬಾರ್ ಲೇಡಿಗೆ ಮತ್ತೆ ಅವ್ರ ಮಗಳಿಂದಗಡೆ ಆ ಶ್ಯಾಡೋ ಇದೆಯಾ ಅಂತ ಚೆಕ್ ಮಾಡಿದಾಳೆ. ಸೊ ಶ್ಯಾಡೋ ಇಲ್ಲ ಅಂತ ಗೊತ್ತಾಗಿ ತುಂಬಾ ಸಂತೋಷ ಆಯ್ತು. ಆ ವಿಷಯ ಹೇಳಿದಾಗ ನಮ್ ಹೀರೋಗೆ ಸಖತ್ ಕೋಪ ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಜಂಗನ ಕಾಪಾಡಿದ್ ನೀನೇ ಅಲ್ವಾ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿದಾಗ ಇವ್ನಿಗೆ ಇನ್ನೂ ಕೋಪ ಬರುತ್ತೆ. ನಾನ್ ಯಾರ ಪ್ರಾಣನೂ ಕಾಪಾಡಿಲ್ಲ, ಅವ್ನ್ ನೇಣ್ ಹಾಕೊಂಡಿರೋ ಹಗ್ಗ ಕಟ್ಟಾಗಿ ಅವ್ನ್ ಬಿದ್ದಿದ್ದು, ನಾನ್ ಯಾರ ಪ್ರಾಣ ಕಾಪಾಡಿಲ್ಲ ಅಂತ ಮತ್ತೆ ಮತ್ತೆ ಹೇಳ್ತಿದ್ದಾನೆ. ಇದಕ್ಕೆ ಕಾರಣ ರೀಪರ್ಸ್ ಯಾರು ಮನುಷ್ಯರ ಪ್ರಾಣನ ಕಾಪಾಡಕ್ಕೆ ಟ್ರೈ ಮಾಡಬಾರ್ದಲ್ವಾ. ಸೊ ಇವಾಗ ಇವ್ನ ಹತ್ರ ಕಾಪಾಡಿದಾನೆ ಅಂತ ಗೊತ್ತಾದ್ರೆ ಇವ್ನ್ಗೆ ಪ್ರಾಬ್ಲಮ್ ಅಂತ ಹೇಳಿ ಮತ್ತೆ ಮತ್ತೆ ಹೀರೋಯಿನ್ ಹತ್ರ ಹೇಳ್ತಾ ಇರೋದು. ಆಗ ಹೀರೋಯಿನ್ ಹಂಗೆ ನಕ್ಕೊಂಡು ಹೇಳ್ತಾಳೆ, ನಿಮ್ಗೆ ಹೊಗಳಿದ್ರೆ ಇಷ್ಟ ಆಗೋದಿಲ್ವಲ್ಲ, ಅದಕ್ಕೆ ಈ ತರ ಹೇಳ್ತಾ ಇದ್ದೀರಾ ಅಂತ. ಆದ್ರೆ ನಮ್ ಹೀರೋಗೆ ಕೋಪ ಬಂದು ಟಕ್ಕಂತ ಕೆನ್ನೆನೆ ಇಟ್ಕೊಂಡವನು, ಇಲ್ಲೋಡು ಇನ್ಮೇಲೆ ನೀನು ಪ್ರತಿ ಕ್ಷಣ ನನ್ ಪಕ್ಕದಲ್ಲೇ ಇರ್ಬೇಕು, ನನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾನೆ. ಇದು ಅವಳಿಗೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿರತ್ತಲ್ವಾ, ಲೈಟಾಗಿ ಡಿಸ್ಟರ್ಬ್ ಆದಂಗೆ ಇರುತ್ತೆ. ಅವಾಗ ಅವಳು ಹೇಳ್ತಾಳೆ, ನಿಮ್ಗೆ ಇವಾಗ ಸ್ವಲ್ಪ ರೆಸ್ಟ್ ಬೇಕಾಗಿದೆ ಅಂತ ಹೇಳ್ದವಳು. ಆಮೇಲೆ ನಮ್ ಹೀರೋನು ಬಿಟ್ಬಿಟ್ಟ. ಅದಾದ್ಮೇಲೆ ಅವ್ನು ಎದ್ನೋ ಬಿದ್ನೋ ಅಂತ ಹೇಳಿ ಸ್ಟ್ರೇಟ್ ಆಗಿ ಮನೆಗ್ ಬಂದವನು ಕ್ಯಾಪ್ಸೂಲ್ ನ ಹುಡುಕ್ತಾ ಇರ್ತಾನೆ. ಹೀರೋಯಿನ್ ಕಾಪಾಡಕ್ ಹೋಗಕ್ ಮುಂಚೆ ಅವ್ನು ಇದೇ ತಾನೇ ಮಾಡ್ತಾ ಇದ್ದಿದ್ದು. ಮನೇನೇ ಒಂದ್ ಗತಿ ಕಾಣಿಸ್ಬಿಟ್ಟ, ಬಟ್ ಇವಾಗವರೆಗೂ ಕ್ಯಾಪ್ಸೂಲ್ ಕಾಣಿಸ್ಲಿಲ್ಲ. ಹಂಗೆ ಇವಾಗ ಹಾಸ್ಪಿಟಲ್ ಅಲ್ಲಿರೋ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಜಮ್ ಅಂತ ನಿದ್ದೆ ಮಾಡ್ತಾ ಇರ್ತಾಳೆ. ಅವಳನ್ನ ನೋಡಕ್ಕೆ ಜಂಗ್ ಬಂದಿರ್ತಾನೆ. ಜೊತೆಗೆ ಕೈಲಿ ಒಂದು ಫೈಲ್ ನ ಕೂಡ ತಂದಿರ್ತಾನೆ. ಇವಳು ಸರಿಯಾಗಿ ಗೊರಕೆ ಹೊಡ್ಕೊಂಡು ಮಲಗಿರ್ತಾಳಲ್ವಾ, ಅದನ್ನ ನೋಡ್ದವ್ ನಗದ್ ಬಿಟ್ಟು, ಐ ಆಮ್ ರಿಯಲಿ ಸಾರಿ, ನಾನು ತುಂಬಾ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ಬಿಟ್ಟೆ, ಈ ಫೈಲ್ ನಿನ್ಗೆ ಫಸ್ಟೇ ಕೊಟ್ಟಿರ್ಬೇಕು ಅಂತ ಹೇಳಿ ಆ ಫೈಲ್ ನ ಅಲ್ಲಿ ಟೇಬಲ್ ಮೇಲೆ ಇಟ್ಬಿಟ್ಟು ಹೊಟ್ಟದ. ಮೋಸ್ಟ್ಲಿ ಅವ್ರ ಅಪ್ಪಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಅಂತ ಕಾಣುತ್ತೆ. ಅದಾದ್ಮೇಲೆ ಇಲ್ಲಿ ಜೈಲಲ್ಲಿರೋ ಜಂಗ್ ಅವರ ಕಸಿನ್ ನ ತೋರಿಸ್ತಾರೆ. ಅವ್ರನ್ನ ನೋಡೋದಕ್ಕೆ ಅಂತ ಜಂಗ್ ಅವ್ರ ಅಣ್ಣ ಬಂದಿರ್ತಾರೆ. ಆಗ ಜಂಗ್ ಅವ್ರ ಕಸಿನ್ ಹೇಳ್ತಾನೆ, ಈ ಹೆಡ್ ಆಫೀಸರ್ ತುಂಬಾ ತಲೆ ತಿಂತಿದ್ದಾರೆ, ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಹಾಕಿ ನನ್ನ ಸಾಯಿಸ್ತಾ ಇದ್ದಾರೆ, ಆದಷ್ಟು ಬೇಗ ನನ್ನಿಂದ ಹೊರಗಡೆ ಕರ್ಕೊಂಡು ಹೋಗಿ ಅಂತ ಹೇಳಿದಾಗ ಜಂಗ್ ಅವ್ರ ಅಣ್ಣ ಹೇಳ್ತಾರೆ, ನೀನೇನು ಭಯ ಪಡ್ಬೇಡ, ನೀನ್ ಇನ್ನೂ ಮೈನರ್, ಸೊ ನಿನ್ ಮೇಲೆ ಕೇಸು ಆಗಲ್ಲ, ನೀನ್ ಜೈಲ್ಗೂ ಹೋಗಲ್ಲ, ಎಲ್ಲ ನಾನ್ ನೋಡ್ಕೊಂತೀನಿ ಅಂತ ಹೇಳಿ ಅಲ್ಲಿಂದ ಬಂದ್ಬಿಟ್ರು. ಸ್ಟ್ರೇಟ್ ಆಗಿ ಇವ್ರ ಮನೆಗೆ ಹೋಗೋಷ್ಟರಲ್ಲಿ ಮನೇಲಿರೋ ಜಂಗ್ ಅವ್ರ ಅಣ್ಣ ಮೇಲೆ ಜಗಳಕ್ಕೆ ಹೊರಟೋದ. ಇದೆಲ್ಲ ಮಾಡಿದ್ ನೀನೆ ಅಂತ ನನ್ಗೆ ಇವಾಗ ಗೊತ್ತಾಯ್ತು. ಮಾಡೋದೆಲ್ಲ ಮಾಡ್ಬಿಟ್ಟು ನಂದೇ ತಪ್ಪು ಅನ್ನೋ ತರ ನನ್ನ ಹೊಡೆದಲ್ವಾ ನೀನು, ನಿನ್ಗೆಲ್ಲ ಗೊತ್ತಿದ್ದು ಬೇಕಂತ ಮಾಡ್ತಾ ಇದೀಯಾ ಅಂತ ಬೈದಾಗ, ಏನೋ ತುಂಬಾ ಮಾತಾಡ್ತಾ ಇದೀಯ ಅಂತ ಅವ್ರ ಅಣ್ಣ ಅವನನ್ನೇ ಹೊಡಿಯಕ್ಕೆ ಅಂತ ಹೋದಾಗ ಈ ಸತಿ ಅವ್ನ್ ಕೈ ಹಿಡಿದ್ಬಿಟ್ಟ. ಅದ್ರಿಂದ ಅವ್ರ ಅಣ್ಣ ಇನ್ನೇನು ಮಾತಾಡಿಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ಜಂಗಿಗೆ ತುಂಬಾ ಚೆನ್ನಾಗ್ ಅರ್ಥ ಆಗೋಯ್ತು ಅವ್ರ ಅಣ್ಣ ಈ ಕೆಲಸ ಎಲ್ಲ ಮಾಡಿದಾನೆ ಅಂತ. ಇವಾಗ ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅವ್ರ ಅಣ್ಣನೇ ಜಂಗ್ ಅವರ ಫ್ರೆಂಡ್ ಗೆ ಕಾಲ್ ಮಾಡಿ ಜಂಗ್ನ ಅವ್ರ ಮನೆಗೆ ಹೋಗಕ್ ಕೇಳು, ಅಂದ್ರೆ ಮನೆಗೆ ಹೋಗಕ್ ಕೇಳು, ನಾನ್ ಬಂದ್ ಅಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳು ಅಂತ ಹೇಳ್ಸಿರೋದು. ಜಂಗ್ ಅವ್ರ ಫ್ರೆಂಡ್ ಹತ್ರ ಹೇಳಿದ ತಕ್ಷಣ ಇವನು ಮನೆಗೆ ಹೊರಟೋದ ಅಲ್ವಾ. ಕಾಲ್ ಮಾಡಿದಾಗ ಅವನು ಸಾರಿ ಅಂತ ಹೇಳ್ದ. ಅದಾದ್ಮೇಲೆ ಅವ್ನು ಕಾಲ್ ಪಿಕ್ ಮಾಡ್ಲಿಲ್ಲ. ಅವಾಗ ಅವ್ರ ಅಣ್ಣನೇ ಜನಗಳನ್ನ ಕಳ್ಸಿ ಜಂಗ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿರೋದು. ಯಾಕಂದ್ರೆ ಜಂಗ್ ಅವತ್ತಲ್ಲಿ ಇಲ್ಲ ಅಂತ ಅವ್ನ್ಗೆ ಅರ್ಥ ಆಗೋಯ್ತಲ್ವಾ. ಇವಾಗ ಇವನ್ನ ಕಾಪಾಡ್ಕೋಬೇಕಂದ್ರೆ ಜಂಗ್ ಸತ್ರು ಪರವಾಗಿಲ್ಲ ಅಂತ ಅವ್ನ ಈ ಕೆಲ್ಸನ ಮಾಡಿರೋದು. ಇನ್ನೊಂದ್ ಕಡೆ ಕ್ಯಾಪ್ಸೂಲ್ ನ ಹುಡುಕಿ ನಮ್ಮ ಬ್ಲಾಕ್ ಟಯರ್ಡ್ ಆಗಿ ಮಲಗ್ಬಿಟ್ಟಿರ್ತಾರೆ. ಅವಾಗ ನಂಬರ್ 7 ಮತ್ತೆ 416 ಇಬ್ರು ಬರ್ತಾರೆ. ಏನಪ್ಪಾ ಮನೆ ಒಳಗಡೆ ಕಳ್ರೇನಾದ್ರು ಬಂದ್ಬಿಟ್ರ ಹೆಂಗೆ, ಎಲ್ಲ ಚಲಾಬಿಲಿಯಾಗಿ ಬಿದ್ದಿದೆ ಅಂದಾಗ ನಾನೇ ಫಸ್ಟ್ ಟೆನ್ಷನ್ ಅಲ್ಲಿ ಇದ್ದೀನಿ, ನೀವ್ ಯಾಕೆ ಇನ್ನೂ ಟೆನ್ಷನ್ ಪಡಿಸ್ತಾ ಇದೀರಾ, ಆ ಕ್ಯಾಪ್ಸೂಲ್ ಕಾಣಿಸ್ತಲ್ಲ ಅಂದಾಗ, ಏನು ಕ್ಯಾಪ್ಸೂಲ್ ಕಾಣಿಸ್ತಲ್ವಾ, ಅದನ್ನ ಹೆಂಗಪ್ಪ ಕಳ್ದಾಕ್ಬಿಟ್ಟೆ. ಆಕ್ಚುಲಿ ಕ್ಯಾಪ್ಸೂಲ್ ಮನುಷ್ಯರ ಕೈಯಲ್ಲಿ ಸಿಕ್ಕಿದ್ರೆ ತೊಂದ್ರೆ ಏನು ಇಲ್ಲ, ಆದ್ರೆ ಯಾರಾದ್ರೂ ಬೇರೆ ರೀಪರ್ಸ್ ಕೈಯಲ್ಲಿ ಸಿಕ್ಕಿದ್ರೆ ಹೀರೋಯಿನ್ ಪ್ರಾಣನ ಅವ್ರು ತಗೊಂಡ್ ಹೊಟ್ಟೋಗ್ತಾರೆ. ಆಮೇಲೆ ಏನ್ ಮಾಡೋದು ಅನ್ನೋ ತರ ಕೇಳಿದಾಗ, ಅಯ್ಯೋ ಹೀರೋಯಿನ್ ಪ್ರಾಣನ ಮಾತ್ರ ಅವ್ರು ಎತ್ಕೊಂಡ್ ಹೋಗ್ಬಾರ್ದು ಅಂದಾಗ ಇವರು ಯಾಕೆ ನೀವ್ ಯಾಕೆ ಇತ್ರ ಹೇಳ್ತಾ ಇದೀರಾ, ಇವತ್ತೆಲ್ಲ ನಾಳೆ ಅವಳು ಸಾಯ್ಬೇಕಾಗಿರೋಳೆ ತಾನೆ ಅಂತ ಕೇಳ್ತಾರೆ. ಯಾಕಂದ್ರೆ ಇವಾಗ ನಮ್
ಹೀರೋಗೆ ಅವಳ ಮೇಲೆ ಫೀಲಿಂಗ್ಸ್ ಬೇರೆ ಬಂದ್ಬಿಟ್ಟಿದೆ ಅಲ್ವಾ, ಅವಳು ಸಾಯ್ಬಾರ್ದು ಅಂತ ಅನ್ಕೊಳ್ತಾ ಇದ್ದಾನೆ. ಆದ್ರೆ ಅದನ್ನ ಕವರ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನಿಲ್ಲ, ನಾನ್ ಜೂನಿಯರ್ ನಿಪ್ಪರ್ ನ ಕಂಡಿಡೋದಕ್ಕೆ ಅವಳು ನನ್ಗೆ ಹೆಲ್ಪ್ ಮಾಡ್ತಿದ್ದಾಳಲ್ವಾ, ಅದರಿಂದಾನೇ ಹೇಳ್ತಾ ಇರೋದು ಅಂದಾಗ ನಂಬರ್ 7 ಹೇಳ್ತಾರೆ, ಹಂಗಾದ್ರೆ ಈ ಟೈಮ್ ಅಲ್ಲಿ ನೀನ್ ಅವಳ ಪಕ್ಕದಲ್ಲಿ ತಾನೇ ಇರ್ಬೇಕು, ಪಕ್ಕದಲ್ಲೇ ಇದ್ದು ಅವಳನ್ನ ನೋಡ್ಕೋಬೇಕಪ್ಪ, ನೀ ಈ ತರ ದೂರ ಇದ್ರೆ ಯಾವ್ದು ರೀಪರ್ ಅವಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡ್ತೀಯ ಅಂದಾಗ ಎದ್ನೋ ಬಿದ್ನೋ ಅಂತ ಟೆಲಿಪೋರ್ಟ್ ಆಗ್ಬಿಟ್ಟು ಸ್ಟ್ರೇಟ್ ಆಗಿ ಹಾಸ್ಪಿಟಲ್ ಗೆ ಬರ್ತಾನೆ. ಅವಳು ಚೆನ್ನಾಗಿ ಮಲಗಿರ್ತಾಳೆ. ಅವನ ಹತ್ರ ಅವಳನ್ನ ನಿಂತ್ಕೊಂಡು ನೋಡ್ತಾ ಇರೋದನ್ನ ಹೊರಗಡೆಯಿಂದ ಒಬ್ಬ ಡಾಕ್ಟರ್ ನೋಡ್ತಾನೆ. ಈ ಡಾಕ್ಟರ್ ಆಕ್ಚುಲಿ ನಮ್ಮ ಹೀರೋ ಅವರ ಅಮ್ಮ ಜೊತೆ ವರ್ಕ್ ಮಾಡ್ತಾ ಇರೋನೆ, ಸಾರಿ ನಮ್ಮ ಹೀರೋಯಿನ್ ಅವ್ರ ಅಮ್ಮ ಜೊತೆ ವರ್ಕ್ ಮಾಡ್ತಾ ಇರೋನೆ. ಒಂದಿನ ಅವ್ರ ಅಮ್ಮ ಜೊತೆ ಅವ್ರ ಮನೆಗೆ ಹೋಗಿರ್ತಾನೆ. ಅವಾಗ ಹ್ಯಾಂಡ್ ವಾಶ್ ಮಾಡ್ಕೊಂಡು ಏನೋ ಬಂದಾಗ ಟೆಡಿ ಬೇರ್ ಒಳಗಡೆ ಕ್ಯಾಪ್ಸೂಲ್ ಇರೋದನ್ನ ನೋಡಿರ್ತಾನೆ. ಕ್ಯಾಪ್ಸೂಲ್ ಅವ್ನ ಎತ್ತು ಕೂಡ ಇಟ್ಕೊಂಡಿರ್ತಾನೆ. ಇವಾಗ ನಮ್ ಬ್ಲಾಕ್ ಬಂದ್ ಈ ತರ ನೋಡ್ತಾ ಇರೋದಕ್ಕೆ ಅವ್ನಿಗೆ ಏನಕ್ಕೆ ಡೌಟ್ ಬಂತು ಅಂತ ಗೊತ್ತಿಲ್ಲ. ಈಗ ಕ್ಯಾಪ್ಸೂಲ್ ಎತ್ತಿ ನೋಡ್ಕೊಂಡಿದ್ದೋನು ಇದು 444 ಕ್ಯಾಪ್ಸ್ಯೂಲ್ ಅಂದ್ರೆ ಬ್ಲಾಕ್ ಕ್ಯಾಪ್ಸ್ಯೂಲ್. ಇದೆಂಗೆ ಹೀರೋ ಹತ್ರ ಬಂತು, ಹಂಗಾದ್ರೆ ಹೀರೋ ಮೈ ಒಳಗಡೆನೆ ಆ 444 ಇದಾನ, ಯಾವ್ದೆಂಗೋ ನಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ಎತ್ತಿಟ್ಕೊಂಡ. ಅದೇ ಟೈಮಲ್ಲಿ ಹಾಸ್ಪಿಟಲ್ಗೆ ಒಂದು ಎಮರ್ಜೆನ್ಸಿ ಪೇಷಂಟ್ ಬಂದಿದ್ದಾರೆ ಅಂತ ಗೊತ್ತಾಗಿ ಆ ಪೇಷಂಟ್ ನ ನೋಡ್ತಾರೆ. ನೋಡಿದ್ರೆ ಪೇಷಂಟ್ ಜೊತೆನೆ ಇಬ್ರು ಗ್ರಿಮ್ ರಿಪರ್ಸ್ ಇರ್ತಾರೆ. ಸೊ ಇವ್ರಿಗೆ ಅರ್ಥ ಆಗೋಯ್ತು ಈ ಪೇಷಂಟ್ ಸತ್ತೋಗ್ತಾನೆ ಅಂತ. ಈ ಪೇಷಂಟ್ ತುಂಬಾ ಹೊತ್ತು ಬದುಕಿರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಪಾಡ್ಗೆ ಅವ್ರ ಗಾಡಿ ತಗೊಂಡ್ ಹೊರಟೋದ್ರು. ಇವ್ರು ಯಾರು, ಮೋಸ್ಟ್ಲಿ ಇವ್ರೊಳಗಡೆ ಏನಾದ್ರು ಗ್ರಿಮ್ ರಿಪರ್ ಇದೆಯಾ ಅಥವಾ ಇವರೇ ಒಂದು ಗ್ರಿಮ್ ರಿಪರ್, ಅದಕ್ಕೆ ಈಗ ಸದ್ಯಕ್ಕೆ ಆನ್ಸರ್ ಇಲ್ಲ, ನೋಡೋಣ ಮುಂದಕ್ಕೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಅಲ್ಲಿ ಇರೋ ನಮ್ಮ ಹೀರೋಯಿನ್ ಮತ್ತೆ ನಮ್ಮ ಹೀರೋನ ತೋರಿಸ್ತಾರೆ. ಹೀರೋ ನೈಟ್ ಎಲ್ಲ ಅವಳನ್ನ ನೋಡ್ಕೊಳ್ಳೋದಕ್ಕೆ ಅಲ್ಲೇ ಮಲಗ್ಬಿಟ್ಟಿದ್ದ. ಇವಳು ಎದ್ಬಿಟ್ಟು ಪಕ್ಕದಲ್ಲೇ ಇರೋ ಆ ಕವರ್ ನ ನೋಡ್ತಾಳೆ. ಅಂದ್ರೆ ಜಂಗ್ ಇಟ್ಬಿಟ್ಟು ಹೋಗಿದ್ದಲ್ವಾ, ಆ ಕವರ್ ನ ತೆಗೆದು ನೋಡಿದಾಗ ಅವರಪ್ಪ ಕೇಸ್ ಫೈಲ್ ಜೊತೆನೆ ಇದ್ದಿದ್ದು, ಅವರಪ್ಪ ಸಾವಿಗೆ ಕಾರಣವಾಗಿರೋ ಸ್ಪೈಡರ್ ಟ್ಯಾಟೋ ಹಾಕೊಂಡಿರೋ ಫೋಟೋ ಕೂಡ ಇರುತ್ತೆ. ಅಂದ್ರೆ ಆ ಮೆಂಟಲ್ ಅಂತ ಹೇಳಿದ್ವಲ್ಲ, ಅವನ್ನ ನೋಡಿದ ತಕ್ಷಣ ಇವಳಿಗೊಂಥರ ಶಾಕ್ ಆಗೋಯ್ತು. ಬಂದು ಕೆಳಗಡೆ ಕೂತಿರ್ತಾಳೆ. ನಮ್ ಹೀರೋಗೆ ಎಚ್ಚರಾಗಿದ ತಕ್ಷಣ ಇವಳೆಲ್ಲಪ್ಪ ಓದ್ಲು ಅಂತ ಹೇಳಿ ಅವನು ಕೆಳಗಡೆ ಬಂದು ನೋಡಿದ್ರೆ ಇವಳು ಬೇಜಾರಲ್ಲಿ ಕೂತಿರ್ತಾಳಲ್ಲ. ಅವಾಗ ಫೋಟೋನ ತೋರಿಸ್ಬಿಟ್ಟು ಹೇಳ್ತಾಳೆ, ನಮ್ಮ ಅಪ್ಪ ಸಾವಿಗೆ ಇವನೇ ಕಾರಣ, ಆ ವಿಜುವಲ್ ಅಲ್ಲಿ ಸ್ಪೈಡರ್ ಟ್ಯಾಟೋ ಬಂದಿತ್ತಲ್ಲ ಅದ್ ಇವನೇ ಅಂತ ಹೇಳಿದಾಗ ಹೀರೋನು ಗಮನಿಸ್ತಾರೆ. ಜೊತೆಗೆ ಜೂನ ಬೇರೆ ಇದ್ದಾಳಲ್ವಾ, ಅದನ್ನ ನೋಡ್ತಾನೆ. ಅಷ್ಟೇ ಅಲ್ಲ, ನಮ್ ಹೀರೋ ಕನ್ಸಲ್ ಕೂಡ ಇವನು ಬಂದಿರ್ತಾನೆ. ಇವನ್ ಏನಕ್ ಬಂದ ಅಂತ ಗೊತ್ತಿಲ್ಲ. ಸರಿ, ಅದ್ರ ಬಗ್ಗೆ ವಿಚಾರಣೆ ಮಾಡೋಣ ಅಂತ ಕೆಲವೊಂದು ಪ್ಲೇಸಸ್ ಹೋಗಿ ಆ ಮೆಂಟಲ್ದು ಫೋಟೋಸ್ ಎಲ್ಲ ತೋರಿಸ್ಬಿಟ್ಟು ಕೇಳ್ತಾರೆ. ಬಟ್ ಯಾರಿಗೂ ಅಷ್ಟಾಗಿ ಅವನ ಬಗ್ಗೆ ಗೊತ್ತಿಲ್ಲ. ಅವಾಗ ನಮ್ ಹೀರೋನ ರಿಪೋರ್ಟ್ ಎಲ್ಲ ನೋಡುವಾಗ ಕೆಳಗಡೆ ಒಂದು ಲೈನ್ ಹಾಕಿರ್ತಾರೆ. ಆ ಟೈಮ್ ಅಲ್ಲಿ ಇವನ ಕೇಸ್ ಬಗ್ಗೆ ಏನೋ ಒಂದು ಟಿವಿ ಚಾನೆಲ್ ಅಲ್ಲಿ ಕಂಪ್ಲೀಟ್ ರಿಪೋರ್ಟ್ ಬಂದಿತ್ತು ಅಂತ. ಸೊ ಟಿವಿ ಚಾನೆಲ್ ಗೆ ಹೋಗಿ ಕೇಳಿದಾಗ ಅಲ್ಲಿರೋರು ಹೇಳ್ತಾರೆ, 20 ವರ್ಷದಿಂದ ಕಿಮ್ ಅನ್ನೋರೊಬ್ರು ಆ ಕೇಸ್ ಬಗ್ಗೆ ಕವರ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹಂಗಾದ್ರೆ ಅವ್ರನ್ನ ಮೀಟ್ ಮಾಡಿದ್ರೆ ನಮ್ಗೆ ವಿಷಯ ಗೊತ್ತಾಗುತ್ತಲ್ವಾ ಅಂತ ನೆಕ್ಸ್ಟ್ ಮಿನಿಟ್ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಕಿಮ್ಮನ್ ಅವ್ರನ್ನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾರೆ. ಅವ್ರು ಹೇಳ್ತಾರೆ, ಫಸ್ಟ್ ಇವನ್ ಕೇಸ್ ಬಗ್ಗೆ ನಾನು ಎತ್ಕೊಂಡೆ, ಆ ಟೈಮ್ ಅಲ್ಲೇ ಆ ಬಿಲ್ಡಿಂಗ್ ಕೊಲ್ಯಾಪ್ಸ್ ಕೂಡ ಆಗಿದ್ದು. ಅದಾದ್ಮೇಲೆ ಇವನ್ಗೂ ಅದ್ರಲ್ಲಿ ಸಂಬಂಧ ಇದೆ ಅಂತ ಗೊತ್ತಾಯ್ತು. ಕಂಪ್ಲೀಟ್ ಆಗಿ ನಾನು ಅದನ್ನ ಕವರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾರೆ. ಹಂಗಾದ್ರೆ ನಿಮ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಗೊತ್ತಿರ್ಬೇಕಲ್ವಾ, ಅವ್ರ ಬಗ್ಗೆ ಹೇಳಿ ಅಂತ ನಮ್ ಹೀರೋ ಕೇಳಿದಾಗ ಆ ಕಿಮ್ಮನ್ ಅವ್ರು ಕೂಡ ಹೇಳ್ತಾರೆ, ಆಕ್ಚುಲಿ ಅವನು ಕೊರಿಯಾ ಸೇರಿರೋನೇ ಅಲ್ಲ, ಕೊರಿಯನ್ ಹುಡುಗಿನ ಮದ್ವೆ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗಿದ್ದ. ಆ ಹುಡುಗಿ ಕೂಡ ಒಂದು ಸಿಸ್ಟರ್ ಇರ್ಬೇಕು, ಅವರು ಇಲ್ಲೆಲ್ಲೋ ಇದ್ದಾರೆ. ಅವ್ರ ಅಡ್ರೆಸ್ ನ ಕೂಡ ನಾನು ತಗೊಂಡಿದ್ದೆ, ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಿಲ್ಲ, ಹುಡುಕ್ಬಿಟ್ಟು ಕೊಡ್ತೀನಿ, ನಿಮಗ್ ಬೇರೆ ಯಾವ್ದು ಇನ್ಫಾರ್ಮೇಶನ್ ಬೇಕಾಗಿದ್ರೆ ಅಲ್ಲಿ ಕೇಳಿ ಅಂತ ಹೇಳ್ತಾರೆ. ಹೀರೋಯಿನ್ ಕೂಡ ಸರಿ ಆಯ್ತು ಸರ್, ಆದಷ್ಟು ಬೇಗ ಹುಡುಕ್ ಕೊಡಿ ಅಂತ ಹೇಳಿ ಆಮೇಲೆ ನಮ್ ಹೀರೋ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡಿ ಆ ಮೆಂಟಲ್ ಬಗ್ಗೆ ಬೇರೆ ಏನಾದ್ರು ಕೇಸ್ ರಿಜಿಸ್ಟರ್ ಆಗಿದೆಯಾ ಅಂತ ಅವರು ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡಿ ಕೇಳಿದಾಗ ಅವ್ರ ಕೂಡ ಸಿಸ್ಟಮ್ ಅಲ್ಲಿ ಚೆಕ್ ಮಾಡ್ಬಿಟ್ಟು ಹೇಳ್ತಾರೆ, 1997 ಅಲ್ಲೇ ಅವನು ಈ ದೇಶ ಬಿಟ್ಟೋಗಿರೋ ತರ ಇದೆ, ಅಂದ್ರೆ ಚೈನಾಗ ಹೋಗಿ ಸೆಟ್ಲ್ ಆಗಿರೋ ತರ ರೆಕಾರ್ಡ್ಸ್ ಅಲ್ಲಿ ಇದೆ, ಅದ್ ಬಿಟ್ರೆ ಬೇರೆ ಏನಿಲ್ಲ ಅಂತ ಹೇಳ್ತಾರೆ. ಅದ್ರಲ್ಲೂ ನಮ್ ಹೀರೋ ಎದ್ನೋ ಬಿದ್ನೋ ಅಂತ ಹಾಸ್ಪಿಟಲ್ ಇಂದ ಬಂದಿದ್ದ ಅಲ್ವಾ, ಅದ್ರಿಂದ ಅವ್ನ ಫೋನ್ ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿರ್ತಾನೆ ಹಾಸ್ಪಿಟಲ್ ಅಲ್ಲಿ. ಅವ್ರ ಅಮ್ಮ ಬಂದ್ ನೋಡ್ಬಿಟ್ಟು ಇದೇನಿದು ಅವನು ಬೆಡ್ ಮೇಲೆ ಇಲ್ಲ, ಎಲ್ಲೋಗ್ಬಿಟ್ಟ ಅಂತ ನೋಡ್ತಾರೆ. ಅದೇ ಟೈಮಲ್ಲಿ ಅವ್ನ ಫೋನ್ ರಿಂಗ್ ಆಗ್ತಾ ಇರುತ್ತಾ, ಅಲ್ಲಿ ಮುಜಿನ್ ಅನ್ನೋರೊಬ್ರು ಮುಜಿನ್ ಅಮ್ಮ ಅಂತ ಹಾಕೊಂಡ್ರೆ ಸೇವ್ ಮಾಡಿರ್ತಾರೆ. ಅವ್ರು ಕಾಲ್ ಮಾಡ್ತಾ ಇದಾರೆ. ಈ ಲೇಡಿ ಏನಕ್ಕೆ ಕಾಲ್ ಮಾಡ್ತಿದ್ದಾಳೆ ಅಂತ ಗೊತ್ತಿಲ್ವೇ ಅಂತ ಅವ್ರ ಅಮ್ಮನು ಕಾಲ್ ಕಟ್ ಮಾಡ್ಬಿಟ್ರು. ಬಟ್ ಏನ್ ವಿಷಯ ಅಂತ ಗೊತ್ತಿಲ್ಲ, ಕಾಲ್ ಹಿಸ್ಟ್ರಿನ ಕೂಡ ಡಿಲೀಟ್ ಮಾಡ್ಬಿಟ್ರು. ಅದಾದ್ಮೇಲೆ ನಮ್ ಹೀರೋಯಿನ್ ಇಬ್ರು ಹಾಸ್ಪಿಟಲ್ ಕಡೆ ಬರೋದನ್ನ ಅವ್ರ ಅಮ್ಮ ಮೇಲಿಂದ ನೋಡ್ತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನಮ್ ಹೀರೋ ಸ್ಟ್ರೇಟ್ ಆಗಿ ಹೀರೋಯಿನ್ ಮೀಟ್ ಮಾಡಕ್ಕೆ ಅಂತ ಅವ್ರ ಮನೆಗೆ ಹೋದ್ರೆ ಅವಳು ಸುಟ್ಕೇಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿರ್ತಾಳೆ. ಕೇಳ್ದೆ ನೀನೇನಕ್ಕೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಬಂದೆ, ನನ್ಗೊಂದ್ ಮಾತು ಕೂಡ ಹೇಳಿಲ್ಲ ಅಂದಾಗ, ಏನಿಲ್ಲ ನಾನು ಚೈನಾಗ್ ಹೋಗೋಣ ಅಂದ್ರೆ ಮೆಂಟಲ್ ನ ಹುಡ್ಕೊಂಡು ನಾನು ಚೈನಾಗ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದೇ ಟೈಮ್ ಅಲ್ಲಿ ಆ ಕಿಮ್ಮನ್ ಅವ್ರು ಕಾಲ್ ಮಾಡ್ಬಿಟ್ಟು ಆ ಮೆಂಟಲ್ ಅವ್ರ ವೈಫ್ ಸಿಸ್ಟರ್ದು ನಂಬರ್ ಕೊಡ್ತೀನಿ ಅಂತ ಹೇಳಿದ, ಅಡ್ರೆಸ್ ಹುಡ್ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಅವ್ರದ್ದು ನಂಬರ್ ಸಿಕ್ಕಿದೆ, ನೀವ್ ಒಂದ್ಸತಿ ಕಾಲ್ ಟ್ರೈ ಮಾಡಿ ನೋಡಿ ಅಂತ ನಂಬರ್ ನ ಕೊಡ್ತಾರೆ. ಕಾಲ್ ಮಾಡಿ ಅವ್ರನ್ನ ಮೀಟ್ ಮಾಡಕ್ ಒಂದು ರೆಸ್ಟೋರೆಂಟ್ ಗೆ ಕೂಡ ಹೋಗಿರ್ತಾರೆ. ಆ ಲೇಡಿ ಹೇಳೋದೇನಂದ್ರೆ, ನಮ್ಮ ಅಕ್ಕನ ಅವ್ನು ಮದ್ವೆ ಮಾಡ್ಕೊಂಡ್ಮೇಲೆ 2 ತಿಂಗಳು ಮಾತ್ರನೇ ನಮ್ಮ ಅಕ್ಕ ಅವ್ನ ಜೊತೆ ಇದ್ದಿದ್ದು, ಅದಾದ್ಮೇಲೆ ಅವಳು ಸತ್ತೋದ್ಲು. ಆಮೇಲೆ ನಾನ್ ಕೂಡ ಅವ್ರನ್ನ ಮೀಟ್ ಮಾಡಿಲ್ಲ, ಆದ್ರೆ ಒಂದ್ 5 ವರ್ಷ ಆದ್ಮೇಲೆ ಅವರು ತೀರೋದ್ರು ಅಂತ ನನ್ಗೆ ಗೊತ್ತಾಯ್ತು ಅಂತ ಹೇಳ್ತಾಳೆ. ಇದರಿಂದ ನಮ್ ಹೀರೋಯಿನ್ಗೆ ಬೇಜಾರಾಗೋಯ್ತು. ಅಂದ್ರೆ ಅವ್ನ್ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅನ್ಕೊಂಡು ತುಂಬಾ ಫೀಲ್ ಮಾಡ್ತಾಳೆ. ಹಂಗೆ ಬೀಚ್ ಸೈಡ್ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಒಂದು ಫ್ಲಾಶ್ ಬ್ಯಾಕ್ ನ ಕೂಡ ಯೋಚನೆ ಮಾಡ್ತಾಳೆ. ಅವರಪ್ಪ ಸಾಯಕ್ಕೂ ಮುಂಚೆ ನಡೆದಿರೋ ವಿಷಯ ಇದು. ಅವರಪ್ಪನ ಅವಳಿಬ್ರು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಲೇಡಿ ಅವ್ರನ್ನ ಪಾಸ್ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಹಿಂದ್ಗಡೆ ಕೂಡ ಬ್ಲಾಕ್ ಶಾಡೋ ಕಾಣಿಸಿರುತ್ತೆ. ಆ ಶಾಡೋನ ಮಿಟ್ಟಿದ ತಕ್ಷಣ ಇವಳು ತುಂಬಾನೇ ಭಯ ಪಟ್ಲು. ಆ ಲೇಡಿ ಹೆಂಗ್ ಸಾಯ್ತಾಳೆ ಅನ್ನೋದನ್ನ ಈ ಹುಡುಗಿ ಹೇಳ್ತಾಳೆ. ಒಂದ್ ಜಾಗದಲ್ಲಿ ತುಂಬಾನೇ ಬೆಂಕಿ ಹತ್ಕೊಂಡು ಉರಿತಾ ಇತ್ತು. ಆ ಜಾಗದಲ್ಲಿ ಲೇಡಿ ನಿಂತ್ಕೊಂಡಿದ್ರು, ಅವ್ರ ಬಟ್ಟೆಗೂ ಬೆಂಕಿ ಹತ್ಕೊಂಡಿದೆ, ಆದ್ರೂ ಅವ್ರೆಲ್ಲೂ ಮೂವ್ ಆಗಿಲ್ಲ, ಅಲ್ಲೇ ನಿಂತ್ಕೊಂಡಿದ್ರು ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಅವ್ರ ಅಪ್ಪಗೆ ಶಾಕ್ ಆಗಿ ಅವ್ರಪ್ಪ ಲೇಡಿನ ಕಾಪಾಡ್ಬೇಕಂತಾನೆ ಆ ಜಾಗಕ್ಕೆ ಹೋಗಿ ಅವರು ಸತ್ತೋಗಿರೋದು ಅಂತ. ಅಂದ್ರೆ
ಅಂದ್ರೆ ನಮ್ ಹೀರೋಯಿನ್ ಅದ್ ಹೇಳ್ದೇ ಇದ್ರೆ ಅವ್ರಪ್ಪ ಬದುಕಿರೋರೇನೋ, ಕಾಪಾಡಕ್ ಹೋಗ್ತಾ ಇರ್ಲಿಲ್ವೇನೋ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಹಂಗೋ ಹಿಂಗೋ ನಮ್ ಹೀರೋನೇ ಸಮಾಧಾನ ಮಾಡೋದು. ಅವಾಗ ನಮ್ ಹೀರೋಯಿನ್ ಇನ್ನೊಂದು ವಿಷಯ ಕೂಡ ಹೇಳ್ತಾಳೆ, ನಾವ್ ಅಪ್ಪಗೆ ನೀನಂದ್ರೆ ಎಷ್ಟು ಇಷ್ಟ ಗೊತ್ತಾ, ನಾವ್ ಅಪ್ಪ ಮತ್ತೆ ನೀನು ಚಿಕ್ಕ ವಯಸ್ಸಲ್ಲಿ ಸ್ವಂತ ಅಪ್ಪ ಮಗ ತರ ನಡ್ಕೊಳ್ತಾ ಇದ್ರಿ ಅಂತ ಹೇಳಿ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಚಿಕ್ಕ ವಯಸ್ಸಲ್ಲಿ ಇವರೆಲ್ಲ ಜೊತೆಗಿದ್ದವ್ರೆ ತಾನೆ. ಆ ತರ ನಮ್ ಹೀರೋ ಯಾವ್ದೋ ಒಂದು ಅಂಗಡಿಯಲ್ಲಿ ಏನೋ ಒಂದು ಐಟಮ್ ನ ಕಳ್ತನ ಮಾಡಕ್ಕೆ ಅಂತ ಹೋದಾಗ ಅಲ್ಲಿರೋರೆಲ್ಲ ತುಂಬಾ ಗಲಾಟೆ ಮಾಡಿರ್ತಾರೆ. ಅವಾಗ ನಮ್ ಹೀರೋಯಿನ್ ಅವ್ರ ಅಪ್ಪನೇ ಅವ್ನ ಕರ್ಕೊಂಡು ಹೋಗಿ ಅವ್ನ್ ಹೊಟ್ಟೆ ತುಂಬಾ ಊಟ ಎಲ್ಲ ಕೊಡ್ಸಿರ್ತಾರೆ. ಆಗ ಅವ್ನ್ ಕೇಳ್ತಾನೆ, ನಾನು ತಪ್ಪು ಮಾಡಿದೀನಿ, ನೀವೊಂದು ಡಿಟೆಕ್ಟಿವ್, ಹಂಗ್ ನೋಡಿದ್ರೆ ನನ್ನ ಜೈಲಲ್ಲಿ ತಾನೆ ಹಾಕ್ಬೇಕು, ಅದ್ರ ಇದ್ರ ಕರ್ಕೊಂಡ್ಬಂದು ಊಟ ಎಲ್ಲ ಕೊಡಿಸ್ತಾ ಇದ್ದೀರಾ ಅಂದಾಗ ನಮ್ ಹೀರೋಯಿನ್ ಅವ್ರಪ್ಪ ನಗದ್ ಬಿಟ್ಟು ನೀನ್ ಫಸ್ಟ್ ತಿನ್ನೋ ಆಮೇಲೆ ಹೇಳ್ತೀನಿ ಅಂತ ಊಟ ಮಾಡಕ್ಕೆ ಹೇಳ್ತಾರೆ. ಅವಾಗಿಂದ ನಮ್ ಹೀರೋಯಿನ್ಗೆ ಇವ್ನ್ ಕೂಡ ಸ್ವಲ್ಪ ಕ್ಲೋಸ್ ಆಗಿರ್ತಾನೆ. ಅಷ್ಟೇ ಅಲ್ಲ, ಈ ಫ್ಲಾಶ್ ಬ್ಯಾಕ್ ನ ಹೇಳಿದ್ಮೇಲೆ ನಮ್ಮ ಅಪ್ಪ ತರ ನೀನು ಒಂದು ಡಿಟೆಕ್ಟಿವ್ ಆಗ್ಬೇಕಂತ ತುಂಬಾನೇ ಆಸೆ ಪಟ್ಟೆ. ಅದಾದ್ಮೇಲೆ ನೀನು ನಿಮ್ಮಮ್ಮ ನಮ್ಮ ಊರ್ ಬಿಟ್ಟು ಹೊರಟೋದ್ರಿ. ನಾನು ಅವಾಗವಾಗ ನಿನ್ ಬಗ್ಗೆ ಥಿಂಕ್ ಮಾಡಿದಾಗಲ್ಲ ನೀನ್ ನಿಜವಾಗ್ಲೂ ಒಂದು ಡಿಟೆಕ್ಟಿವ್ ಆಗಿರ್ತೀಯಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನೀನ್ ಅನ್ಕೊಂಡಂಗೆ ಒಂದು ಡಿಟೆಕ್ಟಿವ್ ಆಗ್ಬಿಟ್ಟೆ ಅಂತೆಲ್ಲ ಹೇಳಿರ್ತಾಳೆ. ಈಗ ಅದನ್ನೆಲ್ಲ ನೆನ್ಸ್ಕೊಂಡು ಅವನು ಮನೆಗ್ ಬಂದು ಎಲ್ಲ ಬ್ರೇಸ್ಲೆಟ್ ನ ನೋಡ್ಕೊಂಡು ನಮ್ ಹೀರೋಯಿನ್ ಕಟ್ಟಿರ್ತಾಳಲ್ಲ, ಆ ಬ್ರೇಸ್ಲೆಟ್ ನ ನೋಡ್ಕೊಂಡು ಹೀರೋಯಿನ್ಗೆ ಹೀರೋ ನಿಜವಾಗ್ಲೂನೇ ಸತ್ತೋದ ಅಂತ ಗೊತ್ತಾದ್ರೆ ಎಷ್ಟು ಫೀಲ್ ಮಾಡ್ತಾಳೋ ಏನೋ ಅಂತ ಹೇಳಿ ಹಂಗೆ ಮಲಗ್ ಬಿಡ್ತಾನೆ. ಇನ್ನೊಂದ್ ಕಡೆ ಜೂನನ್ನ ಮತ್ತೆ ಆ ಕ್ರಿಮಿನಲ್ ಹೇಳ್ಕೊಂಡು ಹೋಗಿದ್ದ ಅಲ್ವಾ, ಅವಳಿಗೆ ಮತ್ತೆ ಟಾರ್ಚರ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ದ. ಮರದ ಕ್ಯಾಸೆಟ್ ಎಲ್ಲಿದೆ ಹೇಳ್ಬಿಡು ಅಂತ. ಅವಾಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿನ ತೋರಿಸ್ತಾರೆ. 20 ವರ್ಷದ ಹಿಂದೆ ಕೂಡ ಇವಳ ಕ್ಯಾಸೆಟ್ ನ ಬಂದು ಕ್ಲಾರಾ ಮಾಡಿಟ್ಟಿದ್ಲಲ್ವಾ, ಅವಾಗ್ಲೇ ಅವಳ ಕ್ಯಾಸೆಟ್ ನ ಎಲ್ಲೋ ಬಚ್ಚಿಟ್ಬಿಟ್ಟಿರ್ತಾಳೆ ನಮ್ ಜೂನ. ಅದ್ರಿಂದ ಒಗು ಹೊಡೆದು ಟಾರ್ಚರ್ ಕೊಡ್ತಾ ಇರ್ತಾರೆ. ಆ ಟೈಮಲ್ಲಿ ನಮ್ ಹೀರೋನೇ ಬಂದು ಹೆಂಗ ಅವಳನ್ನ ಕಾಪಾಡಕ್ಕೆ ಟ್ರೈ ಮಾಡೋವಾಗ ಆ ಲೇಡಿ ಅಂದ್ರೆ ಕ್ಲಾರಾ ನಮ್ ಹೀರೋನ ಕೂಡ ಹೊಡಿತಾ ಇರ್ತಾಳೆ. ನಮ್ ಹೀರೋಗೆ ಒಂದ್ ತಮ್ಮ ಕೂಡ ಇರ್ತಾನಲ್ವಾ, ಅವ್ನ್ ಹಿಂದ್ಗಡೆಯಿಂದ ಏನೋ ಒಂದು ವೆಪನ್ ನ ಎತ್ಕೊಂಡ್ಬಂದು ಆ ಕ್ಲಾರಾಗೆ ಚುಚ್ಬಿಟ್ಟ. ಅದರಿಂದ ಕ್ಲಾರನು ಕೆಳಗಡೆ ಬಿದ್ದೋದ್ಲಾ. ಅವಾಗ ಚಿಕ್ಕ ಹುಡುಗ ನಮ್ ಹೀರೋನ ನೋಡಿ ಮೋಚಾನ್ ಅಂತ ಕರೀತಾನೆ. ಈಗ ಟಕ್ಕಂತ ನಮ್ ಹೀರೋಗೆ ನಿದ್ದೆ ಅಂದ್ರೆ ಎಚ್ಚರ ಆಗುತ್ತೆ. ಇಷ್ಟೊತ್ತಿದ್ದಲ್ಲ ಅವ್ನ್ಗೆ ಕನ್ಸಾಗ್ ಬಂದಿರೋದು. ಈ ಕನ್ಸಲ್ ಬಂದಿರೋ ಚಿಕ್ಕ ಹುಡುಗ ನಿಲ್ಲೋ ನೋಡಿದೀನಲ್ವಾ ಅಂತ ಹೇಳಿ ನಮ್ ಹೀರೋದ್ ಇನ್ವೆಸ್ಟಿಗೇಷನ್ ರೂಮ್ ಒಂದ್ ಇರತ್ತಲ್ವಾ, ಆ ರೂಮ್ ಒಳಗಡೆ ಹೋಗಿ ನೋಡ್ತಾನೆ. ಆಕ್ಚುಲಿ ಅವನ ಕ್ರಿಮಿನಲ್ ಫೋಟೋಸ್ ಎಲ್ಲ ಎತ್ಕೊಂಡು ಹೊಟ್ಟೋದಾಗ ನಮ್ ಹೀರೋನು ಅದಕ್ ಮುಂಚೆನೆ ರೂಮ್ ಇಂದ ಹೊರಗಡೆ ಬರ್ಬೇಕಾದ್ರೆ ಒಂದು ಫೋಟೋನ ಸ್ಟೆಪ್ಸ್ ಹತ್ರ ಹಾಕಿದ್ನಲ್ವಾ, ಅದ್ನೇನ ಬಂದು ಎತ್ಕೊಂಡು ನೋಡ್ತಾನೆ. ಅದ್ರಲ್ಲಿ ಚಿಕ್ಕ ಹುಡುಗ ಇದಾನೆ. ನಾನಿವಾಗ ಇರೋದು ಚಾಯ್ ಮೈ ಹೇಳ್ತಾನೆ. ಹಂಗಾದ್ರೆ ಚಿಕ್ಕ ಹುಡುಗ ಮೋಚನ್ ಅಂತ ಏನಕ್ ಕರ್ದ, ಆ ಚಿಕ್ಕ ಹುಡುಗ ಹೆಸರ್ತಾನೆ ಮೋಚನ್ ಅಂತ ಹೇಳಿ ಕನ್ಫ್ಯೂಸ್ ಆಗ್ತಾನೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳ ಸ್ಟೋರ್ ರೂಮ್ ಇಂದ ಒಂದು ಗಿಟಾರ್ ನ ಹುಡುಕಿ ಎತ್ಕೊಂತಾಳೆ. ಈ ಕಡೆ ನಮ್ ಹೀರೋ ಇವಾಗ ಕನ್ಫ್ಯೂಸ್ ಆಯ್ತಲ್ಲ ಅವನಿಗೆ, ಹೀರೋ ನಿಜವಾದ ಹೆಸರೇನು ಅಥವಾ ಅವ್ರ ಬ್ರದರ್ ಹೆಸರೇನು ಅಂತ. ಸೊ ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಫೋಟೋನ ತಗೊಂಡು ಅವ್ರ ಅಮ್ಮ ಹತ್ರ ಹೋಗಿ ಫೋಟೋನ ತೋರಿಸ್ಬಿಟ್ಟು ಈ ಹುಡುಗ ಯಾರು ಅಂತ ಕೇಳಿದಾಗ ಅವ್ನ ನಿನ್ನ ಬ್ರದರ್ ಅಂತ ಹೇಳ್ತಾರೆ. ಅವನ ಹೆಸರು ಚಾಯ್ ಅಲ್ವಲ್ಲ ಅಂದಾಗ ಅವ್ರಮ್ಮ ನೋಡ್ಬಿಟ್ಟು ಇವನ್ ಹೆಸರೇ ಚಾಯ್. ಆಕ್ಚುಲಿ ನಿಮ್ಮ ಅಪ್ಪಗೆ ಇನ್ನೊಂದ್ ಹೆಂಡತಿ ಇದ್ರು, ಅವ್ರ ಹುಟ್ಟಿರೋ ಮಗನೇ ಈ ಚಾಯ್. ಅವ್ರ ಅಮ್ಮ ಸತ್ತೋದ್ಮೇಲೆ ಅವನು ನಮ್ಮ ಹತ್ರನೇ ಬಂದು ಬೆಳೆದಿದ್ದು. ಅವ್ನಿಗೆ ಅವ್ರ ಅಮ್ಮ ನೆನಪಿರಬಾರ್ದು ಅನ್ನೋದಕ್ಕೋಸ್ಕರ ಅವ್ನಿಗೆ ಮೋಚಾನ್ ಅಂತ ಹೆಸರು ಅವನಾಗ ಅವನೇ ಚೇಂಜ್ ಮಾಡ್ಕೊಂಡ. ಅವನೊಂದು ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ ಅಂತ ಹೇಳ್ತಾರೆ. ಆ ಫ್ಲಾಶ್ ಬ್ಯಾಕ್ ನ ಕೂಡ ತೋರಿಸ್ತಾರೆ. ಆಲ್ರೆಡಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಆಮೇಲೆ ಅವ್ರ ಅಮ್ಮ ಬಂದು ಅಲ್ಲಿ ಕೇಳಿದಾಗ ಅಲ್ಲಿರೋ ಪೊಲೀಸ್ ಅವ್ರು ಹೇಳ್ತಾರೆ, ಈ ತರ ಹಿಟ್ ಅಂಡ್ ರನ್ ಕೇಸು, ಹೊಡೆದಿರೋ ಕಾರ್ ಎಲ್ಲೋಯ್ತೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈಗ ಪ್ರೆಸೆಂಟ್ ಅಲ್ಲೂ ಅಷ್ಟೇ ಅವ್ರ ಅಮ್ಮ ಹೇಳ್ತಾ ಇರೋದೇನಂದ್ರೆ ಯಾರು ಅವನ್ನ ಆಕ್ಸಿಡೆಂಟ್ ಮಾಡ್ಬಿಟ್ಟು ಹೋದ್ರು ಅಂತ ನಮ್ಗೆ ಇವಾಗವರೆಗೂ ಗೊತ್ತಾಗಿಲ್ಲ. ಹಂಗಂದಾಗ ನಮ್ ಹೀರೋ ಕೇಳ್ತಾನೆ, ಹಂಗಾದ್ರೆ ನನ್ ಕೈಲಿರೋ ಬ್ರೇಸ್ಲೆಟ್ ಯಾರ್ದು ಅಂದಾಗ ಅದು ನಿಮ್ ಬ್ರದರ್ದೆ, ಅವ್ನ್ ಸತ್ತೋದ್ಮೇಲೆ ಅವ್ರ ನೆನಪಾಗಿರ್ಲಿ ಅಂತ ನೀನ್ ಅವ್ನ್ ನಿನ್ ಕೈಗೆ ಕಟ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತಾ, ಅದ್ರಲ್ಲಿ ಅಣ್ಣ ಕ್ಯಾರೆಕ್ಟರ್ ಸತ್ತೋಗಿದೆ. ಚಿಕ್ಕ ಹುಡುಗನೇ ನಮ್ ಹೀರೋ ತರನೇ ಇದ್ದ ಅಲ್ವಾ ನೋಡೋದಕ್ಕೆ, ಅವನೇ ಇವಾಗ ನಮ್ ಹೀರೋ ಅಂತ ನಾವ್ ಅನ್ಕೊಂಡಿರೋದು. ಈ ವಿಷಯವಾಗಿ ಬ್ಲ್ಯಾಕ್ ಕೂಡ ಅರ್ಥ ಆಗ್ತಾ ಇರೋದು. ಅಂದ್ರೆ ನಮ್ ಹೀರೋಯಿನ್ ಅವ್ರಿಬ್ರು ಒಂದೇ ತರ ಇದಾರೆ ನೋಡೋದಕ್ಕೆ ಅಂತ ಮಿಸ್ಟೇಕ್ ಮಾಡ್ಕೊಂಡಿದ್ದಾಳೆ. ಇವಾಗವರೆಗೂ ಹೀರೋ ಬದುಕೇ ಇದ್ದಾನೆ ಅಂತ ಅನ್ಕೊಂಡಿದ್ದಾಳೆ ಅಂತ ನಮ್ ಹೀರೋಗೆ ಸ್ವಲ್ಪ ಬೇಜಾರಾಗುತ್ತೆ. ಅಂದ್ರೆ ನಾನೇ ಚಾಯ್ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಅಂತ ಪಾಪ ಫೀಲ್ ಮಾಡ್ತಾ ಇರ್ತಾನೆ. ಅದೇ ಟೈಮಲ್ಲಿ ನಮ್ ಹೀರೋಯಿನ್ ಗಿಟಾರ್ ನ ಎತ್ಕೊಂಡು ಬರ್ತಾಳೆ. ಹೇಳ್ದೆ ಕೇಳಿದ್ರ ಬಂದಿರೋದ್ರಿಂದ ಅವನು ಟಕ್ ಟಕ್ ಅಂತ ಫೋಟೋನೆಲ್ಲ ಎತ್ತಿ ಜೋಬಲ್ ಇಟ್ಕೊಂಡು ಅವಳಿಂದ ಮುಚ್ಚಿಡ್ತಾನೆ. ಇದೇನಿದು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ಯಾ ಅಂದಾಗ, ಈ ಗಿಟಾರ್ ನಿನ್ಗೆ ನೆನ್ಪಿದ್ಯಾ, ಚಿಕ್ಕ ವಯಸ್ಸಲ್ಲಿ ನೀವು ಈ ಊರ್ ಬಿಟ್ಟು ಹೋಗ್ಬೇಕಾದ್ರೆ ನಿಮ್ ನೆನಪಾಗಿರ್ಲಿ ಅಂತ ಇದನ್ನ ಕೊಟ್ಬಿಟ್ಟು ಹೋಗಿದ್ರಿ. ನನಗಿದಿವಾಗ ನೆನಪು ಬಂದಿದ ತಕ್ಷಣ ತಗೊಂಡ್ ಬಂದೆ. ನೀವ್ ಚಿಕ್ಕ ವಯಸ್ಸಲ್ಲಿ ಎಷ್ಟು ಚೆನ್ನಾಗಿ ಗಿಟಾರ್ ಬರೆಸ್ತಾ ಇದ್ರಿ ಗೊತ್ತಾ, ತಗೊಳ್ಳಿ ಇವಾಗ ಒಂದ್ಸತಿ ಪ್ಲೇ ಮಾಡಿ ಅಂತ ಹೇಳಿದ್ರೆ ನಮ್ ಹೀರೋಗೆ ಮೈಂಡ್ ವಾಯ್ಸ್ ಅಲ್ಲ, ಅದು ನಾನಲ್ಲ ನಮ್ಮ ಅಣ್ಣ, ಇವಳ ಹತ್ರ ತಪ್ಪಾಗಿ ತಿಳ್ಕೊಂಡಿದ್ದಾಳೆ, ಅವ್ನು ಸತ್ತೋಗಿದ್ದಾನೆ ಅಂತ ಹೆಂಗ್ ಇವಳ ಹತ್ರ ಹೇಳೋದು ಅಂತ. ಆದ್ರೆ ಯಾವಾಗೋ ನನ್ಗೆ ಮೆಮೊರಿ ಲಾಸ್ ಆಗಿದೆ ಅಲ್ವಾ, ಯಾವಾಗೋ ಚಿಕ್ಕವಾಗ ಪ್ಲೇ ಮಾಡಿದ್ದು, ನನ್ಗಿವಾಗ ಅದೆಲ್ಲ ಸರಿಯಾಗಿ ಬರೋದಿಲ್ಲ ಅಂದಾಗ ಸುಮ್ನೆ ತಗೊಂಡ್ ಒಂದ್ 2 ಸತಿ ನೀನು ಟ್ರೈ ಮಾಡಿ ನೋಡು, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ, ಅದು ನಿನ್ ಬ್ಲಡ್ ಅಲ್ಲೇ ಫುಲ್ ಆಗಿ ಕಂಪ್ಲೀಟ್ ಆಗಿ ಊರ್ ಬಿಟ್ಟಿರುತ್ತೆ ಅಂತೆಲ್ಲ ಹೇಳ್ತಾಳೆ. ಇದ್ರೂನು ಅವ್ನ ಕೈಲಿ ಆಗ್ತಿಲ್ಲ, ಬಾಕ್ಸ್ ಓಪನ್ ಮಾಡಕ್ ಆಗ್ತಾ ಇಲ್ಲ, ಇವಾಗ ಇದು ಓಪನ್ ಮಾಡಕ್ ಆಗ್ತಾ ಇಲ್ಲ, ಇನ್ನೊಂದಿನ ನಾನು ಪ್ಲೇ ಮಾಡ್ತೀನಿ, ಇದನ್ನ ಇಲ್ಲೇ ಇಟ್ಬಿಟ್ಟು ಹೋಗು ಅಂದಾಗ ಇಲ್ಲ ಇಲ್ಲ ಇವಾಗ ನೀನ್ ಪ್ಲೇ ಮಾಡ್ಲೇಬೇಕು ಅಂತ ಹೇಳಿ ಏನೋ ಟೂಲ್ ಎಲ್ಲ ತಗೊಂಡ್ ಬಂದೋಳು ಅದನ್ನೆಲ್ಲ ಬಿಚ್ಚಿ ಅದನ್ನ ಕೊಡ್ತಾಳೆ. ಸಾಲದಕ್ಕೆ ನಮ್ ಹೀರೋಕೆನ ಬಲವಂತವಾಗಿ ಆ ಸ್ಟ್ರಿಂಗ್ ಮೇಲೆ ಇಡ್ಸಕ್ಕೆ ಟ್ರೈ ಮಾಡ್ತಾಳೆ. ಅವಾಗ ಅವ್ನ ಕೈನ ಲೈಟ್ ಆಗಿ ಅವಳು ಉಜ್ಜಿ ನೋಡಿದಾಗ ಒಂದು ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡ್ತಾಳೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಹೀರೋ ಬಂದು ಈ ತರ ಕಳ್ತನ ಎಲ್ಲ ಮಾಡ್ತಾ ಇದ್ದ ಅಲ್ವಾ, ಅವ್ರ ಫ್ರೆಂಡ್ಸ್ ಜೊತೆನೆ ಸೇರ್ಕೊಂಡ್ ಮಾಡ್ತಾ ಇದ್ದಿದ್ದು. ಸೊ ಅವ್ರ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಇನ್ಮೇಲೆ ನಾನು ಈ ತರ ಎಲ್ಲ ಮಾಡೋದಿಲ್ಲ, ನಾನು ನಿಮ್ ಗ್ಯಾಂಗ್ ಅಲ್ಲೇ ಇರೋದಿಲ್ಲ ಅಂತೆಲ್ಲ ಹೇಳಿದಾಗ ಅವರು ತುಂಬಾನೇ ಕೋಪ ಪಟ್ಟು ನಮ್ ಹೀರೋನ ಹೊಡೆದಿರ್ತಾರೆ, ತುಂಬಾನೇ ಬುಲ್ಲಿ ಮಾಡಿರ್ತಾರೆ. ಅವಾಗ ಹೀರೋಯಿನ್ ಬಂದು ಕಾಪಾಡೋದು. ಆ ಟೈಮಲ್ಲ ಜಗಳದಲ್ಲಿ ಅವ್ರ ಕೈಯಲ್ಲಿ ಏನೋ ಒಂದು ಐಟಮ್ ನ ಇಟ್ಕೊಂಡು ನಮ್ಮ ಹೀರೋ ಕೈ ಮೇಲೆ ಗೀಚ್ಬಿಟ್ಟಿರ್ತಾರೆ. ಅಂದ್ರೆ ಅದು ಸ್ಕಾರ್ ಮಾರ್ಕ್ ಇರ್ಬೇಕಲ್ವಾ, ಅದಿವಾಗ ಇಲ್ಲ, ಏನು ಮಾರ್ಕ್ ಇಲ್ಲ ಅಂದಾಗ ಅವನು ಇಲ್ಲ ಅದು ಏನಿಲ್ಲ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ದವನು ಅವಳನ್ನ ಅಲ್ಲಿಂದ ಕಳ್ಸಕ್ಕಂತಾನೆ ಟ್ರೈ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಅವ್ನು ಇದಕ್ಕೂ ಮುಂಚೆ ಅವಸ್ಕೊಂಡ ಅಲ್ವಾ, ಆ ಫೋಟೋನ
ಅವಳು ನೋಡ್ಬಿಟ್ಲು. ಬಟ್ ಅದನ್ನ ತೆಗೆದು ನೋಡೋಣ ಅಂತ ನೋಡಿದ್ರೆ ನಮ್ ಹೀರೋ ಬಿಡ್ತಾ ಇಲ್ಲ, ಕೈಯೆಲ್ಲ ಕಿತ್ಕೊಂಡು ನೀನ್ ಹೋಗು ಫಸ್ಟ್, ಇಲ್ಲಿಂದ ಹೋಗಿ ಇನ್ನೊಂದ್ ದಿನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವಳು ಅವಾಗೂ ಹೋಗೋ ತರ ಇಲ್ಲ, ಆಲ್ಮೋಸ್ಟ್ ಅವನನ್ನ ಹಗ್ ಮಾಡ್ಕೊಂಡು ಅವ್ನ ಕೈಲಿರೋ ಫೋಟೋನೆಲ್ಲ ಕಿತ್ಕೊಳ್ಳಕ್ಕೆ ಟ್ರೈ ಮಾಡ್ತಾಳೆ. ಆ ಟೈಮಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಕೂಡ ಅವಳು ನೋಡ್ತಾಳೆ. ಬಟ್ ನಮ್ ಹೀರೋಗೆ ಅಂದ್ರೆ ನಮ್ ಬ್ಲಾಕ್ ಗೆ ಅನ್ಸೋದಲ್ಲ ಏನು, ಅವಳು ನಿಜವಾಗ್ಲೂ ಇಷ್ಟ ಪಡ್ತಾ ಇರೋದು ಸತ್ತೋಗಿರೋ ಆ ಹೀರೋನ, ಚಿಕ್ಕ ವಯಸ್ಸಲ್ಲೇ ಸತ್ತೋಗಿರೋ ಆ ಹೀರೋನ. ಹಂಗಿರ್ಬೇಕಾದ್ರೆ ಇವಾಗ ನಾನ್ ಹೆಂಗ್ ಇತ್ರಲ್ಲೇ ಇರಕ್ಕಾಗತ್ತೆ ಅಂತ ಹೇಳಿದವನು ಗಾಬರಿಯಿಂದಾನೆ ನೀನ್ ಹೋಗು ಫಸ್ಟ್ ಇಲ್ಲಿಂದ ಹೋಗು ಅಂತ ಹೇಳಿ ಅವಳನ್ನ ಓಡಿಸ್ಬಿಟ್ಟು ಇವ್ ಸೆಲೆಕ್ಟ್ ಆಗಿ ಅಲ್ಲಿಂದ ಹೊರಟೋದ. ಇವಳು ಏನೋ ನೀನ್ ಏನ್ ಮಾಡ್ತೀಯೋ ಏನೋ ಅಂತ ಹೇಳಿ ಟೆನ್ಷನ್ ಆಗ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳ. ಆಮೇಲೆ ಇವ್ ನಂಗೆ ನಿಧಾನಕ್ ಬಂದು ಇಣಕಿ ನೋಡ್ತಾನೆ, ಇದಾಳ ಹೋಗ್ಬಿಟ್ಲಾ ಅಂತ. ನಮ್ಮ ಅಣ್ಣ ಗಿಟಾರ್ ಪ್ಲೇ ಮಾಡ್ತಾ ಇದ್ದಿದ್ದು, ಅಂದ್ರೆ ಬ್ಲಾಕ್ ಮೈ ಒಳಗಡೆ ಇರೋ ಹುಡುಗ ಹೇಳೋ ತರ, ನನ್ನ ಪ್ಲೇ ಮಾಡೋದ್ರೆ ನನಗೆಲ್ಲಿಂದ ಬರುತ್ತೆ ಪ್ಲೇ ಮಾಡಕ್ಕೆ ಅಂತ ಗಿಟಾರ್ನೆಲ್ಲ ಎತ್ತಿ ಬಿಸಾಕ್ಬಿಡ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ, ಅಂದ್ರೆ ಲಾಯರ್ ಕಡೆಯಿಂದ ಈ ತರ ಆ ಹುಡ್ಗ ಮೈನರು, ಅಂದ್ರೆ ಜಂಗ್ ಅವರ ಕಸಿನ್ ಮೈನರು, ಸೊ ಅವನನ್ನ ರಿಲೀಸ್ ಮಾಡ್ಬೇಕು ಅಂತ ಬಂದಿರುತ್ತೆ. ಇದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಸಖತ್ ಟೆನ್ಷನ್, ಅಷ್ಟು ದೊಡ್ಡ ತಪ್ಪು ಮಾಡಿದ್ರೆ ಅವನ್ನ ರಿಲೀಸ್ ಮಾಡಕ್ ಹೇಳ್ತಾ ಇದಾರೆ ಅಂತ. ಮಾಡಕ್ ಹೇಳೋದ್ ಮಾತ್ರ ಅಲ್ಲ, ಈ ವಿಷಯ ಗೊತ್ತಾಗಿ ನಮ್ಮ ಹೀರೋ ಅವರ ಹೆಡ್ ಪೊಲೀಸ್ ಆಫೀಸರ್ಗಂತೂ ಇನ್ನೂ ಟೆನ್ಷನ್ ಆಗೋಯ್ತು. ಬಟ್ ಏನ್ ಮಾಡಕ್ಕಾಗುತ್ತೆ, ರಿಲೀಸ್ ಮಾಡಿದ್ರೆ ಅವ್ನ ಕರ್ಕೊಂಡು ಹೋಗೋದಕ್ಕೆ ಜಂಗ್ ಅವ್ರ ಅಣ್ಣನೇ ಬಂದಿರೋದು. ಅವ್ನ್ ಜಮ್ಮಂತ ಹೋಗಿ ಕಾರಲ್ಲಿ ಕೂತ್ಕೊಂತಾನೆ, ಇಲ್ಲಿರೋರ್ಗೆಲ್ಲ ಉರಿತಾ ಇರುತ್ತೆ, ಅವ್ನ ಎಷ್ಟು ಧೈರ್ಯವಾಗಿ ಹೋಗ್ತಾ ಇದ್ದಾನೆ ನೋಡು ಅಂತ. ನೋಡ್ದ, ನಾನ್ ಹೇಳ್ದಂಗೆ ನೀನೆನ್ನ ಬಿಡಿಸ್ಬಿಟ್ಟೆ, ನೀನ್ ಮೈನರ್ ಆಗಿರೋದ್ರಿಂದ ಈ ಪ್ರಾಬ್ಲಮ್ ಎಲ್ಲ ದೊಡ್ಡದಾಗಿರಲ್ಲ ಕಾಣೋ ಅಂತ. ಇದ್ರ ಬಗ್ಗೆ ನ್ಯೂಸ್ ಅಲ್ಲಿ ಕೂಡ ಬರ್ತಾ ಇರುತ್ತೆ. ಆ ಹುಡ್ಗ ಮಾಡಿರೋ ತಪ್ಪನ ಅವನು ಒಪ್ಕೊಂಡಿದ್ದಾನೆ, ಅವತ್ತು ಗೊತ್ತಿಲ್ಲದೆ ಡ್ರಗ್ಸ್ ಹೊಡೆದಿದ್ದಾನೆ. ಅಷ್ಟೇ ಅಲ್ಲದೆ ಈ ತರ ತಪ್ಪು ಮಾಡಿರೋದ್ರಿಂದ ಪ್ಲಸ್ ಅವ್ನ್ ಮೈನರು ಆಗಿರೋದ್ರಿಂದ ಸ್ವಲ್ಪ ಅಮೌಂಟ್ ನಮ್ಮ ಹತ್ರ ಫೈನ್ ಆಗಿ ಹಾಕ್ಬಿಟ್ಟು ಅವ್ರನ್ನ ಕಳ್ಸಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನಮ್ ಹೀರೋ ಕೂಡ ನೋಡ್ತಾ ಇದ್ದ. ಅದಾದ್ಮೇಲೆ ಜಂಗ್ ಅವ್ರ ಅಣ್ಣ ಅವ್ರ ಕಸಿನ್ ನ ಮನೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಜಂಗ್ ಕೂಡ ಬರ್ತಾ ಇರ್ತಾನೆ. ಅವನು ಬೇಕಂತ ನಮ್ ಜಂಕೆಲ್ ಏನು ಮಾಡಕ್ಕಾಗಿಲ್ವಲ್ಲ, ಅದಕ್ಕೆ ನೋಡ್ಬಿಟ್ಟು ನಕ್ಕಲಾಗಿ ನಗಿಯೋದೇನು ಮಾತಾಡೋದೇನು, ಪರವಾಗಿಲ್ವೇ ನಿನ್ ಕತ್ ಮೇಲೆ ಇರೋ ಮಾರ್ಕ್ ತುಂಬಾ ಚೆನ್ನಾಗಿದೆ ಅನ್ನೋ ತರ ಗೇಲಿ ಮಾಡ್ಬಿಟ್ಟು ಹೋಗ್ತಾನ. ಜಂಗ್ಗೆ ಟೆನ್ಷನ್ ಆಗುತ್ತೆ, ನೀನ್ ಇವಾಗ ರಿಲೀಸ್ ಆಗಿರೋದಂತ ನೀನ್ ಇಷ್ಟು ಸಂತೋಷವಾಗಿದ್ಯಾ, ಇದ್ರ ಹಿಂದ್ಗಡೆ ಯಾರೆಲ್ಲ ಇದ್ದಾರೆ ಅಂತ ನಾನು ಕಂಡಿಡ್ದೆ ಹಿಡಿತೀನಿ. ಅವತ್ತು ನನ್ನ ಅಟ್ಯಾಕ್ ಮಾಡಕ್ ಬಂದಿರೋ ಮುಖನ ಹೀರೋ ನೋಡ್ದ, ಹಂಗಾದ್ರೆ ಹೀರೋ ಹಿಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ಸ್ಟ್ರೇಟ್ ಆಗಿ ಜಂಗ್ ಹೋಗಿ ನಮ್ ಹೀರೋನ ಕೇಳ್ತಾನೆ, ಅವತ್ತು ನನ್ನ ಸಾಯಿಸಕ್ ಬಂದಿದ್ ಯಾರು, ಅವ್ನ ಮುಖನ ನೀನ್ ನೋಡ್ದೆ ತಾನೆ ಅಂದಾಗ, ನಾನೆಲ್ಲಿ ನೋಡ್ದೆ, ಅವ್ನ್ ನನ್ನ ಅಟ್ಯಾಕ್ ಮಾಡ್ಬಿಟ್ಟು ಓಡೋದ, ಇಡಿಯೋಣ ಅನ್ಕೊಳ್ಳೋಷ್ಟ್ರಲ್ಲಿ ನೀ ನನ್ ಕತ್ ಮೇಲೆ ಕೂತ್ಕೊಂಡು ನನ್ನ ಮೂವ್ ಮಾಡಕ್ಕೆ ಬಿಟ್ಟಿಲ್ಲ ಅಂದಾಗ ಇನ್ ಜಂಗ್ ಕೂಡ ಪಾಪ ಏನ್ ಮಾತಾಡ್ತಾನೆ, ಕೋಪ ಮಾಡ್ಕೊಂಡು ನಮ್ ಹೀರೋ ಅಲ್ಲಿಂದ ಹೊರಟೋದ್ರು. ಸ್ಟ್ರೇಟ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಬಂದ್ರೆ ಅಲ್ಲಿ ಅವರ ಚೀಫ್ ಆಫೀಸರ್ ನಮ್ ಹೀರೋ ಅವರ ಹೆಡ್ ಆಫೀಸರ್ ನ ಸರಿಯಾಗಿ ಹಾಕೊಂಡು ಬೈತಾ ಇರ್ತಾರೆ, ಇಗ್ಗ ಮುಗ್ಗ ಬೈತಾ ಇರ್ತಾರೆ. ಯಾಕೆ ಏನಾಯ್ತು, ಯಾಕೆ ಹತ್ರ ಬೈತಿದ್ದಾರೆ ಅಂದಾಗ ಜಂಗ್ ಅವ್ರ ಕಸಿನ್ ನ ರಿಲೀಸ್ ಮಾಡಿ ಕರ್ಕೊಂಡು ಹೊಟ್ಟೋದ್ರಲ್ವಾ, ಅದರಿಂದ ಹೆಡ್ ಪೊಲೀಸ್ ಆಫೀಸರ್ ಗೆ ಟೆನ್ಷನ್ ಆಗ್ಬಿಟ್ಟು ಅವ್ರ ಲಾಯರ್ ನ ಇಗ್ಗ ಮುಗ್ಗ ಹೊಡೆದ್ಬಿಟ್ಟಿದಾರಂತೆ. ಅದರಿಂದ ಈಗ ಚೀಫ್ ಹೆಡ್ ನ ಸರಿಯಾಗಿ ಬೈತಾ ಇದ್ದಾರೆ ಅಂತ ಹೇಳ್ತಾರೆ. ಇಷ್ಟು ದೊಡ್ಡ ಸೀರಿಯಸ್ ಮ್ಯಾಟರ್ ಹೇಳ್ತಾ ಇದ್ರೆ ನಮ್ ಹೀರೋ ಅದನ್ನ ಟೆನ್ಷನ್ ಆಗಿ ತಗೊಂಡಿಲ್ಲ. ಅಂದ್ರೆ ನಮ್ ಬ್ಲಾಕ್ ಏನಕ್ಕೆ ಇದೆಲ್ಲ ಟೆನ್ಷನ್ ಪಡ್ತಾರೆ ಹೇಳಿ, ನನಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಸ್ವಲ್ಪ ಹೇಳ್ಕೊಡಿ ಅಂತ ಕೇಳಿದ ತಕ್ಷಣ ಇನ್ನೊಂದು ಆಫೀಸರ್ಗೆ ಟೆನ್ಷನ್ ಆಗೋಯ್ತು, ನಾನು ಎಷ್ಟು ಸೀರಿಯಸ್ ಮ್ಯಾಟರ್ ನ ಹೇಳ್ತಾ ಇದೀನಿ, ಅದ್ರ ಬಗ್ಗೆ ನೀನ್ ಯೋಚನೆ ಮಾಡಿದ್ರೆ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ಕೊಡಂತ ಇದೆಯಾ ಅಂತ ಹೇಳಿ ನಮ್ ಹೀರೋದು ಕಾಲರ್ ಎಲ್ಲ ಹಿಡಿದ್ಬಿಟ್ರು. ಅದಕ್ಕೆ ಪಕ್ಕದಲ್ಲಿರೋ ಇನ್ನೊಬ್ರು ಹೇಳ್ತಾರೆ, ಸರ್ ನೀವು ಟೆನ್ಷನ್ ಆಗ್ಬೇಡಿ ಸರ್, ಗೊತ್ತಿಲ್ದಿರೋದನ್ನ ತಾನೇ ಕೇಳ್ತಾರೆ, ನಾನ್ ಹೇಳ್ಕೊಡ್ತೀನಿ ಬಿಡಿ ಅಂತ ಹೇಳ್ದ. ಬಟ್ ಇವಾಗ ಸಡನ್ ಆಗಿ ಏನಕ್ಕೆ ನಮ್ ಹೀರೋ ಈ ತರ ಕೇಳ್ತಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಜಂಗ್ಗೆ ಪಾಪ ಏನು ಪ್ರೂಫ್ ಸಿಗ್ಲಿಲ್ವಲ್ಲ, ನಾನು ಅಟ್ಯಾಕ್ ಮಾಡಿದ್ ಯಾರಂತ ಗೊತ್ತಾಗ್ಲಿಲ್ವೇ, ಅವ್ರ ಮುಖ ಗೊತ್ತಾಗ್ಲಿಲ್ವೇ, ಇವ್ರನ್ನ ಸಿಕ್ಕಾಕ್ಸೋಣ ಅಂದ್ರೆ ಆಗಿಲ್ವ ಅಂತ ಟೆನ್ಷನ್ ಅಲ್ಲಿ ಬರ್ಬೇಕಾದ್ರೆ ಅವ್ರ ಅಣ್ಣ ಕಡೆಯವ್ರಿಬ್ರು ಅವ್ರನ್ನ ತರ ಅಂತ ಬಂದು ಹೇಳ್ಕೊಂಡು ಹೋಗ್ತಿದಾರೆ, ಏನೋ ನನ್ನ ಸಾಯಿಸ್ಬಿಡ್ತೀಯ ಹಂಗೆ ಹಿಂಗೆ ಅಂತ ಹೇಳಿ ಅವ್ರ ಅಣ್ಣ ಮೇಲೆ ಜಗಳಕ್ಕೆ ಹೋಗಿ ಅವ್ರ ಅಣ್ಣ ಮೇಲೆ ಕೈಯೆಲ್ಲ ಕೂಡ ಇಟ್ಬಿಟ್ಟ. ಅದರಿಂದ ಅವ್ರ ಅಣ್ಣ ತುಂಬಾ ಟೆನ್ಷನ್ ಆಗೋಯ್ತು. ಓ ಸಾಕ್ಷಿ ಹುಡ್ಕೊಂಡು ತಿರುಗ್ತಾ ಇದ್ಯಾ, ಯಾಕೆ ಅವತ್ತು ನೀನನ್ನ ಅಟ್ಯಾಕ್ ಮಾಡಕ್ ಬಂದಾಗಿ ನಾಯಿ ಕೂಡ ನಿನ್ ಪಕ್ಕದಲ್ಲೇ ತಾನೆ ಇತ್ತು, ಇದು ಕೂಡ ಒಂದು ಸಾಕ್ಷಿನೇ ತಾನೆ, ಇದಕ್ ಮಾಡ್ತೀನಿ ಇರು ಅಂತ ಹೇಳಿ ಹೇಳ್ಕೊಂಡ್ ಬರ್ಬೇಕಾದ್ರೆ ಪ್ಲೀಸ್ ದಯವಿಟ್ಟು ನನ್ನ ನಾಯಿನ ಏನು ಮಾಡ್ಬೇಡ ಅಂತ ಕೋಪದಲ್ಲೇ ತುಂಬಾ ಕೇಳ್ಕೊಂತಾನೆ. ಏನೋ ಈ ಕೇಳ್ಕೊಳ್ಳೋದ್ರಲ್ಲಿ ಕೂಡ ನೀನ್ ಕೋಪ ತೋರಿಸ್ತಾ ಇದೀಯಾ, ಮರ್ಯಾದೆಗೆ ನಿನ್ ಕೆಲ್ಸ ಎಷ್ಟೋ ನೀನ್ ನೋಡ್ಕೊಂಡಿದ್ದೋ ಸರಿ, ಸಾಯಿಸೋ ತರ ಇಟ್ಕೋಬೇಡ ಅಂತ ಹೇಳಿದವನು ಆ ನಾಯಿನ ಹೊಡಿಬೇಕು ಅಂತ ಅನ್ಕೊಳ್ಳೋಷ್ಟಿಲ್ಲ ನಾಯಿ ಅವ್ನ ಕೈನ ಕಚ್ಬಿಡ್ತು. ಅದರಿಂದ ಅವ್ನ್ ಮತ್ತೆ ಕೋಪ ಪಟ್ಟವನು ನಾಯಿನ ಸರಿಯಾಗಿ ಹೊಡಿತಾ ನೋಡಿ ಜಂಗಕ್ ಪಾಪ ಆಗ್ತಾ ಇಲ್ಲ. ಜಂಗ್ನ ಕೂಡ ಅವರೆಲ್ಲ ಸೇರ್ಕೊಂಡು ಹೊಡೆದ್ಬಿಟ್ರು. ಜಂಗು ಹಂಗೆ ಕೆಳಗಡೆ ಬಿದ್ದಿರ್ಬೇಕಾದ್ರೆ ಮರ್ಯಾದೆಗೆ ಪೇಪರ್ ಅಲ್ಲಿ ಸೈನ್ ಮಾಡು, ಇಲ್ಲಾಂದ್ರೆ ನಿನ್ಗಿರತ್ತೆ ನೋಡ್ಕೊ ಅಂತ ಬೈದವನು ಜಂಗ್ ಹತ್ರ ಸೈನ್ ಮಾಡಿಸ್ಕೊಂಡ್ ಹೋದ. ಇಲ್ಲಿ ಕೆಳಗಡೆ ನಡೀತಾ ಇರೋದನ್ನೆಲ್ಲ ಮೇಲಿಂದ ಆ ಜಂಗ್ ಅವರ ಕಸಿನ್ ನೋಡ್ತಾನೆ ಇದ್ದ, ಒಂಥರ ನಗ್ತಾ ಇರ್ತಾನೆ ವಿಚಿತ್ರವಾಗಿ. ನಗೋದು ಅಲ್ದೆ ಯಾರಿಗೋ ಕಾಲ್ ಮಾಡ್ಬಿಟ್ಟು ಬೇರೆ ಹೇಳ್ತಾ ಇದ್ದಾನೆ ಅವ್ರ ಫ್ರೆಂಡ್ಗೆ, ಈ ದೇಶದಲ್ಲಿ ಮೈನರ್ಸ್ ಏನೇ ತಪ್ಪು ಮಾಡಿದ್ರೆ ಕೂಡ ದೊಡ್ಡ ದೊಡ್ಡ ಪನಿಷ್ಮೆಂಟ್ ಕೊಡಲ್ಲ ಕಣೋ, ಜಸ್ಟ್ ಫೈನ್ ಆಗ್ತಾರೆ ಅಷ್ಟೇ. ಸೊ ನಾವ್ ಏನೇ ತಪ್ಪು ಮಾಡಿದ್ರೆ ಕೂಡ ಕೇಳೋರು ಕೂಡ ಇರೋದಿಲ್ಲ, ನನ್ನ ಹತ್ರ ಇನ್ನೂ ಆ ಡ್ರಗ್ಸ್ ಇದೆ ನಿನ್ ಕೂಡ ಕೊಡ್ತೀನಿ ಆಯ್ತಾ ಅಂತೆಲ್ಲ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಸಾಲದಕ್ಕೆ ಸಿಸ್ಟಮ್ ಅಲ್ಲಿ ಕೆಲವು ತಪ್ಪಾದ ಮೂವೀಸ್ ಎಲ್ಲ ಕೂಡ ನೋಡ್ತಾ ಇರ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ, ಜಂಗ್ ಅವ್ರ ಕಸಿನ್ ಗೆ ಎಚ್ಚರ ಆಗಿದ ತಕ್ಷಣ ಏರ್ಪೋರ್ಟ್ ಅಲ್ಲಿ ಇದ್ದಾನೆ. ಅಷ್ಟೇ ಅಲ್ಲ ಅವನ್ ಮೇಲೆನೆ ಅವನ ಪಾಸ್ಪೋರ್ಟ್ ಎಲ್ಲ ಕೂಡ ಇರುತ್ತೆ. ಅಯ್ಯೋ ನಾನು ಇಲ್ಲಿದ್ದೀನಿ ಅಂತ ಎತ್ಕುತ್ಕೊಳ್ಳಿ, ಸೂಟ್ ಕೇಸ್ ಎಲ್ಲ ಓಪನ್ ಆಗಿರುತ್ತೆ, ಪ್ಲಸ್ ಅವ್ನ ನೈಟ್ ಒಂದು ಡ್ರಗ್ಸ್ ಬಗ್ಗೆ ಮಾತಾಡಿದ್ದಲ್ವಾ ಅದೆಲ್ಲ ಕೆಳಗಡೆ ಬಿದ್ದಿರುತ್ತೆ. ಅಲ್ಲಿರೋ ಪಬ್ಲಿಕ್ ಎಲ್ಲ ಇವ್ನ ನೋಡಿದ ತಕ್ಷಣ ಶಾಕ್ ಆಗ್ಬಿಟ್ರು. ಆ ಬಾರ್ ಲೇಡಿ ಹತ್ರ ತಪ್ಪಾಗಿ ನಡ್ಕೊಂಡಿದ್ ಇವನೇ ತಾನೆ ಈಗ ರೀಸೆಂಟ್ ಆಗಿ ಮೈನರ್ ಅಂತ ಹೇಳಿ ಜೈಲಿಂದ ಕೂಡ ರಿಲೀಸ್ ಮಾಡಿದ್ರಲ್ವಾ, ಚೇಂಜ್ ಆಗ್ಬಿಡ್ತಾನೆ ಅಂತ ಅನ್ಕೊಂಡ್ರಿ, ಇನ್ನೂ ಚೇಂಜ್ ಆಗಿಲ್ವಾ, ಇನ್ನೂ ಡ್ರಗ್ಸ್ ಎಲ್ಲ ಇಟ್ಕೊಂಡೆ ಸುತ್ತಾ ಇದ್ದಾನೆ ನೋಡಿ, ಇವಾಗ ಕೂಡ ಡ್ರಗ್ಸ್ ಹೊಡೆದಿದ್ದಾನೆ ಅಂತ ಹೇಳಿ ಎಲ್ಲರೂ ಅವ್ನ ಬಗ್ಗೆ ವಿಡಿಯೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಸಾಲದಕ್ಕೆ ಇವಾಗ ನ್ಯೂಸ್ ಅಲ್ಲಿ ನೈಟ್ ಇವ್ರ ಫ್ರೆಂಡ್ ಜೊತೆ ಮಾತಾಡಿದ್ದ ಅಲ್ವಾ, ಈ ದೇಶದಲ್ಲಿ ಮೈನರ್ಸ್ ಗೆ ದೊಡ್ಡದಾಗಿ ಪನಿಷ್ಮೆಂಟ್ ಕೊಡಲ್ಲ ಕಣೋ, ನಾವು ತಪ್ಪು ಮಾಡಿದ್ರೆ ಕೂಡ ಮಾಡ್ಬೋದು, ಆ ಡ್ರಗ್ಸ್ ಕೊಡ್ತೀನಿ ಅಂತೆಲ್ಲ ಮಾತಾಡಿದ್ದ ಅಲ್ವಾ, ಅದೆಲ್ಲಾನು ಇವಾಗ ಯಾರೋ ವಿಡಿಯೋ ಮಾಡಿದ್ದಾರೆ ನೈಟ್, ಅದಿವಾಗ ಸೋಷಿಯಲ್ ಮೀಡಿಯಾನಲ್ಲಿ ಬಿಟ್ಬಿಟ್ಟಿರ್ತಾರೆ. ಅದರಿಂದ ಇವ್ನ್ ಮತ್ತೆ ಇಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದಾನಲ್ವಾ, ಗೊತ್ತಿದ್ದು ಮಾಡ್ತಾ ಇದ್ದಾನಂದ್ರೆ ಮುಂದಕ್ಕೆ ಇವ್ನ್ ಮಾಡೋ ಚಾನ್ಸಸ್ ಇದೆ ಅಂತ ಪೊಲೀಸರೆಲ್ಲ ಬಂದು
ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಪೊಲೀಸ್ ಟೀಮ್ ಅವ್ರಿಗೆಲ್ಲ ಸಖತ್ ಸಂತೋಷ, ಇವನ ಅಸಾಲ್ಟ್ ಆಗಿ ಜೈಲಿಂದ ರಿಲೀಸ್ ಆಗ್ಬಿಟ್ನಲ್ವಾ ಅಂತ ಅನ್ಕೊಂಡ್ರು. ಆದ್ರೆ ಇವಾಗ ಮತ್ತೆ ಜೈಲ್ಗೆ ಆಗ್ತಾ ಇರೋದ್ರಿಂದ ಸಂತೋಷ ಪಡ್ತಾರೆ. ಈ ನ್ಯೂಸ್ ನ ನಮ್ ಹೀರೋ ಕೂಡ ನೋಡ್ತಾ ಇದಾರೆ ತುಂಬಾ ಕೂಲ್ ಆಗಿ. ಯಾಕಂದ್ರೆ ಈ ಕೆಲಸ ಮಾಡಿರೋದೇ ನಮ್ ಹೀರೋ. ನೈಟು ಜಂಗನ ಮತ್ತೆ ಅವ್ರ ನಾಯಿನೆಲ್ಲ ಚೆನ್ನಾಗಿ ಹೊಡೆದಿದ್ದಾದ್ಮೇಲೆ ಸೈನ್ ಮಾಡಿಸ್ಕೊಂಡು ಅವ್ರ ಅಲ್ಲಿಂದ ಹೊರಟೋದ್ರಲ್ವಾ, ಅವಾಗ ಜಂಗ್ ಹೋಗಿ ನಾಯಿನ ನೋಡ್ತಾನೆ. ಪಾಪ ನಾಯಿ ಸತ್ತೋಗ್ಬಿಟ್ಟಿರತ್ತೆ. ಆಕ್ಚುಲಿ ನಮ್ ಹೀರೋ ಕೂಡ ಇದನ್ನೆಲ್ಲ ಪಕ್ಕದ ಬಿಲ್ಡಿಂಗ್ ಇಂದ ನೋಡ್ತಾನೆ ಇರ್ತಾನೆ. ಅವ್ನ್ಗೆ ಅರ್ಥ ಆಯ್ತು ಇವ್ರು ನಿಂಗೆ ಬಿಟ್ರೆ ಆಗಲ್ಲ ಅಂತ. ಸೊ ಅಲ್ಲಿಂದ ಟೆಲಿಪೋರ್ಟ್ ಆಗಿ ಸ್ಟ್ರೇಟ್ ಆಗಿ ಜಂಗ್ ಅವರ ಕಸಿನ್ ರೂಮ್ ಗೆ ಬಂದಿರ್ತಾನೆ. ನೋಡಿದ್ರೆ ಅವ್ನ ಇತರ ಅವ್ರ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ನಲ್ಲ, ಅದನ್ನೆಲ್ಲ ಫೋನ್ ಅಲ್ಲಿ ವಿಡಿಯೋ ಆಗಿ ತೆಗ್ದಿಟ್ಕೊಂಡ. ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾ ಬಗ್ಗೆ ಕೇಳಿದ್ದೇನೋ. ಅವನೇ ಇವನನ್ನ ಎಳ್ಕೊಂಡ್ ಬಂದಿಲ್ ಏರ್ಪೋರ್ಟ್ ಅಲ್ಲಿ ಹಾಕ್ಬಿಟ್ಟು ಡ್ರಗ್ಸ್ ಎಲ್ಲ ಕಾಣಿಸೋ ತರ ಇಟ್ಬಿಟ್ಟು ಇದನ್ನೆಲ್ಲ ನ್ಯೂಸ್ ಆಗಿ ವೈರಲ್ ಮಾಡಿ ಬಿಟ್ಟಿರೋದು. ಹೆಂಗೋ ಇವಾಗ ಜಂಗ್ ಅವ್ರ ಕಸಿನ್ ಮತ್ತೆ ಜೈಲ್ಗೆ ಹೋದ. ಈ ವಿಷಯ ಇನ್ನು ಜಂಗ್ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಅವ್ನ್ ಹಂಗೆ ಆರಾಮಾಗಿ ಕಾರ್ ಓಡಿಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ರೋಡ್ ಸೈಡ್ ಒಂದು ಲೇಡಿ ಕೈಯಲ್ಲಿ ಒಂದು ನೋಟಿಸ್ ಬೋರ್ಡ್ ತರ ಇರುತ್ತೆ, ಅದನ್ನ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ. ಇದನ್ನ ನೋಡಿದ ತಕ್ಷಣ ಅಂದ್ರೆ ಈ ಲೇಡಿನ ನೋಡಿದ ತಕ್ಷಣ ಇವನ್ ಕಾರ್ ನಿಲ್ಸ್ಬಿಟ್ಟು ತುಂಬಾ ಫೀಲ್ ಮಾಡಿ ಅಳ್ತಾ ಇದ್ದಾನೆ. ಯಾಕಂದ್ರೆ ಲೇಡಿ ಬೇರೆ ಯಾರು ಅಲ್ಲ, ಜಂಗ್ ಅವರ ಅಮ್ಮನೇ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಜಂಗ್ ಅವ್ರ ಅಮ್ಮ ಜಂಗ್ನ ಅವ್ರ ಅಪ್ಪ ಹತ್ರನೇ ಬಿಟ್ಬಿಟ್ಟು ಅವ್ರು ಬೇರೆ ಮದ್ವೆ ಮಾಡ್ಕೊಂಡು ಹೊರಟೋಗಿರ್ತಾರೆ. ಅವ್ರ ಅಪ್ಪ ಮತ್ತೆ ಅವ್ರ ಅಣ್ಣ ಯಾವಾಗೂ ಸ್ವಲ್ಪ ಕ್ಲೋಸ್. ಜಂಗ್ನ ಅಷ್ಟೊಂದು ಅವ್ರು ಕೇರ್ ಮಾಡ್ತಾ ಇರ್ಲಿಲ್ಲ. ಅದಕ್ಕೊಂದು ತುಂಬಾನೇ ಫೀಲ್ ಮಾಡ್ಕೊಂಡು ಅವಾಗವಾಗ ಅವ್ರ ಅಮ್ಮ ಅವ್ರ ಹತ್ರ ಹೋಗೋನು. ಅವ್ರ ಅಮ್ಮ ಮನೆ ಹತ್ರ ಹೋಗಿ ತುಂಬಾ ಫೀಲ್ ಮಾಡಿ ಅಳ್ತಾ ಇದ್ದ. ಅಮ್ಮ ಅಣ್ಣ ಯಾವಾಗೂ ನನ್ ಜೊತೆ ಕೋಪವಾಗಿ ನಡ್ಕೊಂತಾರಮ್ಮ, ನನ್ಗೆ ಅವ್ರ ಜೊತೆ ಇರಕ್ ಇಷ್ಟದೇ ಇಲ್ಲ, ದಯವಿಟ್ಟು ನಾನು ನಿಮ್ ಜೊತೆನೆ ಬಂದ್ಬಿಡ್ತೀನಿ ಅಂದಾಗ ಅವ್ರಮ್ಮ ಹಂಗೆ ಹೊರಗಡೆ ಬಂದು ತುಂಬಾ ಕೋಪವಾಗಿ ಹೇಳ್ತಾರೆ, ಇಲ್ಲಿ ನೋಡು ನಾನ್ ಇವಾಗ ಇನ್ನೊಬ್ಬರನ್ನ ಮದ್ವೆ ಮಾಡ್ಕೊಂಡಿದೀನಿ, ನೀನೆಲ್ಲ ನನ್ ಜೊತೆ ಬಂದ್ ಇರಕ್ ಆಗಲ್ಲ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಆ ಲೇಡಿ ಪ್ರೆಗ್ನೆಂಟ್ ಆಗಿ ಕೂಡ ಇರ್ತಾರೆ. ಇದನ್ನ ನೋಡಿ ನಮ್ ಜಂಗಿಗೆ ತುಂಬಾನೇ ಬೇಜಾರಾಗೋಯ್ತು. ಇವಾಗ ಆ ಲೇಡಿ ಕೈಯಲ್ಲಿ ನನ್ ಮಗ ಬಂದು ಡಿಪ್ರೆಷನ್ ಅಲ್ಲಿ ಸತ್ತಿಲ್ಲ, ಅವ್ನ್ ಸತ್ತಿರೋದಕ್ಕೆ ಬೇರೆ ಕಾರಣ ಇದೆ ಅಂತ ಬೋರ್ಡ್ ಇಟ್ಕೊಂಡು ನಿಂತಿರ್ತಾರೆ. ನಾನು ಅವಾಗೆ ನಾನು ನಿನ್ ಜೊತೆ ಇರ್ತೀನಿ ಅಂತ ಹೇಳಿದ್ದೆ ಅಮ್ಮ, ಆದ್ರೆ ನೀವ್ ನನ್ನನ್ನ ಬೇಡ ಅಂದ್ಬಿಟ್ರಲ್ಲ ಅಂತ ತುಂಬಾ ಫೀಲ್ ಮಾಡಿ ಮಾತಾಡ್ತಾ ಇದ್ದಾನೆ. ಸೊ ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.